ಯಾವ್ದಾರ ಊರಿಂದ ಬನ್ನಿ, ಯಾವ್ದಾರ ಕ್ಷೇತ್ರದಿಂದ ಬನ್ನಿ, ಬರುವಾಗ ನಿಮ್ಮ ಮನೆಯಿಂದ ಅಹಂಕಾರ ಬಿಟ್ಟು ಬನ್ನಿ. ಮತ್ತೊಂದು ತಿಳ್ಕೊಳ್ಳಿ, ಇಲ್ಲಿ ಜಾತಿ ನಿಂದನೆ, ಧರ್ಮ ನಿಂದನೆ ಅದು ಇದು ಏನಿರೋದಿಲ್ಲ. ಇಲ್ಲಿ ಟೈಮ್ ಆಗುತ್ತೆ ಅಂದ್ರೆ ದೇವಸ್ಥಾನಕ್ಕೆ ಬರಲೇಬೇಡಿ. ಲೈವೆಲ್ಲ ಹಾಕ್ಬಿಡ್ತೀನಿ, ಟೈಮ್ ಆಗುತ್ತೆ ಅಂದ್ರೆ ಬರಲೇಬೇಡಿ. ಯಾಕಂದ್ರೆ ಒಂದೇ ಗಂಟ ಒಂದೇ ಹೆಂಡತಿ ಡೈವರ್ಸ್ ಕೊಡ್ತೀರಾ, ಒಂದೇ ಮಗು ಅಳುತ್ತೆ ಅಂತ ಬರ್ತೀರಾ. ಇಲ್ಲಿ ಸಾವಿರಾರು ಜನ 100 ಜನ ಬರ್ತಿರ್ತಾರೆ, ಕಷ್ಟ ಇರ್ತಾರೆ, ಸಡನ್ನ ಒಳಗಿಂದ ಯಾರು ನೋಡೋಕ್ಕಾಗೋದಿಲ್ಲ. ನೋಡ್ಕೊಂಬನ್ನಿ, ನಿಧಾನಕ್ಕೆ ಮನೆಗೆ ಹೋಗ್ರಿ. ನನ್ನ ಪ್ರಾರ್ಥನೆ ಇಷ್ಟೇ. ಭಾನುವಾರ ನಿಮ್ಗೆ ಗೊತ್ತಿರುತ್ತೆ, ನಾನು ಅಹಂಕಾರ ಬಿಟ್ಟು ನೀವು ನಿಧಾನಕ್ಕೆ ಡ್ರೈವರ್ಗಳು ನಿಮ್ಮ ಚಾಲಕರಿಗೆ ಹೇಳಿ, ನಾನೊಬ್ಬ ಚಾಲಕನೇ, ಚಾಲಕರಿಗೂ ಅವ್ರ ಮನೆ ಕುಟುಂಬ ಇರುತ್ತೆ. ನೀವೊಂದು ಡಕ್ ಹಾಕೊಂಡು ಕುಣಿದ್ರೆ ಚಾಲಕನ ದಡ್ಡ ಅಂತ ಗೊತ್ತಾನೆ, ಬಾಯ್ ಬಿಡ್ಕೊಳಕ್ಕಿಂತ ಮುಂಚೆ ಎಚ್ಚರವಾಗಿರಿ. ಕರೆಕ್ಟಲ್ವಾ? ನಾನು ಡ್ರೈವರ್ನ ತೋರಿಸಿ ಬಂದ್ರೆ ನಿನಗೆ ಹಾಕಲ್ಲ ಅವರು, ನೀನು ಬಿಗ್ ಬಾಸ್ ಹೋಗಿ ಹಾಕ್ತಾರೆ. ಬಿಗ್ ಬಾಸ್ ಹೋಗೋದ್ರೆ ಇಲ್ಲಿ ದೇಶ ಕಾಯರಿಗೆ ಮುನ್ಸಿಪಾಲಿಟಿ ಕೆಲಸ ಮಾಡೋರಿಗೆ ಯಾವ ನಮಸ್ಕಾರ ಮಾಡೋದಿಲ್ಲ, ಸಾಲ ಮಾಡೋದಿಲ್ಲ. ಯಾರು ಕ್ಯಾರ ಅಪ್ಪ ಅಮ್ಮನ್ನೇ ಕ್ಯಾರೇನಲ್ಲ. ನಾನು ನೆಕ್ಸ್ಟ್ ಬಿಗ್ ಬಾಸ್ ಹೊರಟಿದ್ದೀನಿ ಅಣ್ಣ. ಫೋನ್ ಹಾಕೊಂಡು ಜಾಗ್ರಿಗೆ ಮೈತಿ ನೋಡಿ ನಡಿ ಕಡಿತೀವಿ. ಯಾರು ಆಂಟಿಗಿಂತ ನಂಬರ್ ಎಲ್ಲ ಜನ ನಾವು ಏನೋ ಮಾಡ್ತೀವಿ ಬಂದ್ಬಿಡ್ತಾರೆ. ಒಬ್ಬರೇ ಓಡಾಡ್ತಾರೆ. ನಾನು ಇಟ್ಕೊಂಡ್ರೆ ಹೆಂಗೋಗ್ಲಿ ಮಾಡಿ ಸುಮ್ಮನೆ ಕೂತ್ಕೊಳ್ತೀನಿ. ಅಲ್ಲಿ ಮುಡಿತೀನಿ ನಾನು ಹೇಳ್ದೆ ಹಂಗಾಡ್ತೀರ. ಹಂಗೆ ನೀವು ಮನೆಗೋ ಏನು ಮಾಡೋದಿಲ್ಲ ಕೆಲಸ. ಊಟ ಮಕ್ಕಳ ಬೈಕಲ್ಲಿ ಬೈಕ್ ತಗೊಳ್ಳಿ. ಮಕ್ಕಳು ಅವ್ರಿಗೆ ಹೇಳೋದು, ನೀವು ತಗೊಂಡು ಮಕ್ಕಳಿಗೆ ತಗೊಂಡು ಅನ್ನ ಚೆಲ್ಲಬೇಡಿ. ಮಕ್ಕಳು ನೀವು ತಗೊಂಡ್ರೆ ಹೋಗಿ ಕೇಳ್ಬಿಟ್ಟು ಹಾಕ್ಸ್ಕೊಳ್ಳಿ. ಬಿಡ್ರಾಗೆ ಹೇಳ್ತಲ್ಲ ಕವಿತಾಗಲ್ಲ ಚೆಲ್ಬಿಟ್ಟು ಬನ್ನಿ ಮುಂದೆ ಬನ್ನಿ. ಈ ಮಕ್ಕಳು ಹೆಚ್ಚಿನ ಮಾತ್ರ ಕೊಡಿ, ಇಲ್ಲೇ ಕೇಳೋ ಕೊಡ್ಬೇಡಿ. ಎಲ್ಲ ಮಾಡ್ತಾರೆ ತಮ್ಮ ತಮ್ಮ ಹಿಂಗಂತಾರೆ ಎಲ್ಲ ಅನ್ಭವಿಸ್ಬಿಡಿ. ನೋಡಿ ನೋಡ ಲೇಟ್ ಸ್ವಲ್ಪನೇ ಬನ್ನಿ, ಹಂಗೆ ಮುಂದೆ ಬನ್ನಿ. ಮಕ್ಕಳನ್ನ ಎತ್ಕೊಂಡಿರೋದು ಯಾರು ಬೇಕಾದ್ರು ಬನ್ನಿ, ಪ್ರಸಾದ ಕೊಡ್ತೀವಿ. ಖಾಲಿ ಆಗುತ್ತೆ ಮಕ್ಕಳಿಗೆ ಅಂತಲ್ಲ. ಬೆಳಿಗ್ಗೆ ಜನ ಕಮ್ಮಿ ಇದ್ರು ಕಮ್ಮಿ ಮಾಡಿ ಪಾಪ ಹೊಡ್ಕೋಬೇಕಮ್ಮ, ಹೊಡ್ಕೋಬೇಕು ಜನ ಪಾಪ ಅನ್ನ ಇಗ್ಬೇಕು. ಬೆಳಿಗ್ಗೆ ಜನ ಇರಲಿಲ್ಲ, ಈಗ ಜನ ಬಿಟ್ಟಾರೆ. ಸುತ್ತಾಲಿ ಸುತ್ತಾಬಿಡ್ಲಿ ಎಲ್ಲ ಕಡೆ ಸುತ್ತಾರ ಬರಕ್ಕ ಮುಂದೆ ಬರಕ್ಕ. ಒಬ್ರು ಬನ್ನಿ ಬನ್ನಿ ಕೆಲವರು ಬರಕ್ಕ ಒಂದು ಸೀರೆ ಬಿಡ ಸೈಗೊಂಡ ಕಾಫಿ ಪುಡಿ ಆಸ್ತಿ ಬರೀ ಅರ್ಧ ಬರೀ ಅರ್ಧ ಆಸ್ತಿಯ ಏನು ಅಣ್ಣ ನೀನು ಕೊಡ್ಲೇಬೇಕಾ? ಅಮ್ಮ ಯಾರು ಬಂದಿರಮ್ಮ ನೀವು? ಯಾವುದೇ ಊರಿಗೆ ಹೋಗಿ ನೀವು ಖಾಲಿ ಬೀಳೋದ ಕೈಗಳು ಇರ್ಕಪ್ಪ, ಅವ್ರು ಫಾರ್ಮರ್ ಇರ್ತಾರೆ, ಹಂಗೆ ಇರ್ಕೊಬಿಡಿ. ಬನ್ನಿ ಮಾತಾಡ್ತೀನಿ. ನಮ್ಮ ದೇವಸ್ಥಾನ ಕಡೆಯಿಂದ ನಾನು ಎರಡೇ ನಿಮ್ಗೆ ರಿಕ್ವೆಸ್ಟ್ ಮಾಡೋದು, ಅಕ್ಕಪಕ್ಕ ಮನೆ ಬಗ್ರೋಡೋ ಬದಲು ಅವ್ರ ಬಗ್ಗೆ ಮಾತಾಡೋ ಬದಲು ಅದನ್ನು ತೀರ್ಥ ಕೊಡಿ. ದಯವಿಟ್ಟು ಅವ್ರ ಬಗ್ಗೆ ಕೆಟ್ಟ ಮಾತಾಡೋದ್ಬಿಡಿ. ಇದು ಫಸ್ಟ್ ರಿಕ್ವೆಸ್ಟ್. ಯಾಕಂದ್ರೆ ಎಲ್ಲ ಮನೆಗೆ ಗಂಟು ಸಾಯ್ತಾನೆ, ಹಿಂಸಾಯ್ತಾನೆ, ಮಕ್ಕಳಿರೆಲ್ಲ ಸಾಲ ಮಾಡ್ಕೊಂತಾರೆ. ಅವ್ರ ವೈಯಕ್ತಿಕ ವಿಚಾರ ನಾವು ಮಾತಾಡಬಾರ್ದು. ಎರಡನೇ ವಿಚಾರ ಏನು ಗೊತ್ತಾ, ನಮ್ಮ ಅಪ್ಪ ಅಮ್ಮನ ಚಿಕಿತ್ಸಿಬಾರ್ದು. ಮೂರನೇ ವಿಚಾರ, ಸಾಲ ಮಾಡಿ ಉಂಡು ಮಲ್ಕೊಂಡು ಶ್ರೀಮಂತಲ್ಲ, ಸಾಧ್ಯ ದಾನ ಮಾಡೋಣ ಸಾಧ್ಯವಾದರೆ, ಇಲ್ಲಾಂದ್ರೆ ಬಾಯಿ ಮುಚ್ಕೊಂಡಿರೋಣ ಅಂತ ನನ್ನ ಪಾಲಿಸಿ. ಅಂದ್ರೆ ಲೈವ್ಯಲ್ಲಿ ಹಂಗೆ ಆಗ್ಬಿಡ್ತೀನಿ. ಹಿಂಗೆ ನಿಗಟ್ ಕೇಳಿ ನೋಡಿ, ಯಾವ್ದಾರ ಊರಿಗೆ ಕಟ್ ಮಾಡ್ತಾನೆ ದೇವಸ್ಥಾನ ಫೋಟೋ ನಿಮ್ಮ ಶರ್ಟ್ ಇದ್ದಂಗೆ. ಬಟ್ಟೆ ಕೊಳ್ಳೋಕ್ಕಿಂತ ಮುಂಚೆ ಬಟ್ಟೆ ಅಂಗಡಿ ಇರೋದು ಕೊಂಡ ಮೇಲೆ ನಮ್ದು. ನಿಮ್ಗೆ ಹೆಂಗ್ ಬೇಕಂದ್ರೆ ನೀಟಾಗಿ ಪೂಜೆ ಮಾಡ್ಕೊಳ್ಳಿ. ಸ್ಟಿಕ್ಕರ್ ಅನಿಸಿದ್ರೆ ಉಪಯೋಗ ಇಲ್ಲ. ಸಣ್ಣ ಮನೆ ಸಣ್ಣ ಅಂಗಡಿಗೆ ಸಣ್ಣ ಫೋಟೋ ಮಾಡ್ಕೊಳ್ಳಿ, ದೊಡ್ಡ ಮನೆ ದೊಡ್ಡ ಫೋಟೋ ಮಾಡ್ಕೊಳ್ಳಿ. 100 ರೂಪಾಯಿ ಫೋಟೋ ಸಿಗುತ್ತೆ, 5 ರೂಪಾಯಿ ಸಿಗುತ್ತೆ. 100 ರೂಪಾಯಿನ ಒಂದು 200 ರೂಪಾಯಿ ಕೊಟ್ಟು ಗ್ಲಾಸ್ ಹಾಕಿ ಇಟ್ಕೊಂಡು 2 ಹೂವು ಹಾಕ್ಬೋದು ನಿಮ್ಮ ಮನೆ ಮುಂದವ. ದಿನನಿತ್ಯ ಅದೇ ಮಾಡ್ತೀವಿ, ಕೂತ್ಕೋಬೇಡಿ. ಸಮಯ ಇದ್ದಾಗ 2 ಗಡ್ಡೆ ಹಚ್ಚಿ, ಸಮಯ ಇದ್ದಾಗ ಒಂದು ಪೂಜೆ ಮಾಡಿ. ಇನ್ನೊಮ್ಮೆ ಕೇಳಿಸ್ಕೊಳ್ಳಿ, ನಾನು ದುರ್ಗಮ್ಮನ ಭೂಮಿ ತಾಯಿ ಅಂತ ಕರೆಯೋದು. ಭೂಮಿ ತಾಯಿ ಗಂಗಮ್ಮ ಅಂತ. ಯಾರಿಗೆ ನೀರು ಭೂಮಿ ಬೇಡ ಅವ್ರು ಹೋಗಿ ತಗೊಂಡೋಗಿ ಗಡಿಯಾರ ಟಿವಿ ಟೈಮ್ ಫೋಟೋ ಇಡಿ. ದೇವ್ರ ಮನೆಗೆ ಇಕ್ಕದ ಅವಶ್ಯಕತೆ ಇಲ್ಲ. ಈ ದೇವರಿಗೆ ಮಾಟ ಮಂತ್ರ ಮಾಡ್ಸಂಗಿಲ್ಲ, ಮಾಟ ಮಂತ್ರ ನಡೆಯೋದು ಇಲ್ಲ. ಅದಕ್ಕೆ ನಿಮ್ಮನೆ ಗಡಿಯಾರ ಟಿವಿ ಟೈಮ್ ಫೋಟೋ ಇಡಿ. ಕೆಲಸದಿಂದ ಬಂದು ನಮಸ್ಕಾರ ಮಾಡಿ, ಕೆಲಸ ಹೋಗ್ಬೇಕು, ನಮಸ್ಕಾರ ಮಾಡ್ಕೊಂಡು ಹೋಗಿ.
9 ಸರಿ ಬರ್ಬೇಕಾ 10 ಸರಿ ಬರ್ಬೇಕಾ ಇಲ್ಲ ಮರಿ ಕಡಿಬೇಕಾ ಅಂತ ಏನಿಲ್ಲ. ದೇವರು ಏನು ಕೇಳಲ್ಲ, ಶುದ್ಧವಾದ ಭಕ್ತಿ ಕೇಳುತ್ತೆ, ನಮ್ಮ ನಡತೆ ಕೇಳುತ್ತೆ. ಅಂದಾದ್ರೆ ನೋಡೋ ನೋಟ ಆಡೋ ಮಾತು ನಾನು ನಡ್ಕೊಳ್ಳೋ ರೀತಿ ಚೆನ್ನಾಗಿದೆ ಸಾಕು. ದೇವ್ರು ಹುಡ್ಕೊಂಡಾಗ ಅವಶ್ಯಕತೆ ಇಲ್ಲ. ನಿಮ್ಮ ಅಪ್ಪ ಅಮ್ಮನ ಅತಿಕೆಷ್ಟು ಯಾವ ದೇವಸ್ಥಾನಕ್ಕೆ ಹೋದ್ರು ಪ್ರಯೋಜನಕ್ಕಿಲ್ಲ. ಮನೆ ಉಂಡು ಮಂಕೊಂಡ್ರೆ ದೇವ್ರು ಬಂದು ದೇವಸ್ಥಾನಕ್ಕೆ ನೀವು ಮನೆ ಕಟ್ಟೋದಿಲ್ಲ, ನಿಮ್ ಚೀಟಿ ಸಾಲ ಮಾಡೋದಿಲ್ಲ. ಗೊತ್ತಾಗುತ್ತಾ? ಅಂದಾದ್ರೆ ಒಂದೇ ಒಂದು ತಿಳ್ಕೊಳ್ಳಿ, ಗಡಿಯಾರ ಟಿವಿ ಟೈಮ್ ಫೋಟೋ ಇಡಿ, ಸಣ್ಣ ಮನೆ ಸಣ್ಣ ಅಂಗಡಿ ಸಣ್ಣ ಫೋಟೋಕ್ಕೆ ದೊಡ್ಡ ಫೋಟೋ ಇಟ್ಕೊಳ್ಳಿ. ಒಂದ್ ವೇಳೆ ಫೋಟೋಕ್ಕೆ ಜಾಗ ಇಲ್ಲ ಅಂದ್ರೆ ಸ್ಟಿಕ್ಕರ್ ಅಂಟಿಸ್ಕೊಳ್ಳಿ. ಸಣ್ಣ ಮನೆಗೆ ಸಣ್ಣ ಅಂಗಡಿಗೆ ಸಣ್ಣ ಫೋಟೋ. ನೆನಪಿರ್ಲಿ, ಇದೆಷ್ಟೇ ಕೋಟಿ ಕಾರಾದ್ರೂ ಪರವಾಗಿಲ್ಲ, ಅದೆಷ್ಟೇ ಲಕ್ಷ ಬಂಡವಾಳ ಹಾಕಿದ್ರು ಪರವಾಗಿಲ್ಲ, ದಯವಿಟ್ಟು ಗಾಡಿಗೆ ಫಾಸ್ಟ್ ಆಗ್ತದೆ ಸ್ಟಿಕ್ಕರ್ ಹಾಕೊಳ್ಳಿ. ಹೊರಗೆ ಒಳಗೆ ಕಾಣಂಗೆ, ಒಳಗಿಂದ ಯಾವ್ದು ಹೊರಗಿಂದ ಕೆತ್ಕೊಂಡು ಬೀಳದೇ ಇರಲಿಲ್ಲ, ಒಳಗಿಂದ ಯಾವ್ದು ಕೆಟ್ಟ ಶಕ್ತಿ ಬರದೇ ಇರಲಿ ಅಂತ. ರಸ್ತೆಗೆ ಕಲ್ಲೇ ಮಣ್ಣು ದೇವ್ರು ಅಂತೀವಿ, ರಸ್ತೆಗೆಲ್ಲೋ ಮಠ ಬಂತಂತೆ ಆಕ್ಸಿಡೆಂಟ್ ಆತಂತ ಏನೋ ಆಗದೆ ಇರಲಿ ಅಂತ ಸಾಕಷ್ಟು ವಿಡಿಯೋಗಳನ್ನ ಹಾಕಿದೀವಿ. ಆಕ್ಸಿಡೆಂಟ್ ಆಗೋದಿಲ್ಲ, ಆದ್ರೂ ಏಟಾಗೋದಿಲ್ಲ ಅಂತ ಲೈವಲ್ಲಿ ಆಗ್ತಾ ಇರ್ತಾರೆ. ಭಕ್ತರು ಬಂದು ಹೇಳ್ತಾರೆ ತೀರ್ಥ ಕೊಳೆಯಲ್ವಂತೆ. 1ನೇ ಪವಾಡ ನಂಬಿಕೆ, 2ನೇದು ಗಡಿಯಾರ ಟಿವಿ ಟೈಮ್ ಫೋಟೋ, 3ನೇದು ಬಹಳ ಪವರ್ಫುಲ್ ತೀರ್ಥ. ಅಕ್ಕಪಕ್ಕವನ್ನ ಒಂದು ತೀರ್ಥ ಕೊಡಿ. ಸ್ವಲ್ಪ ಪತ್ರಿಕೆ ಹೂವು ಹಾಕಿ ಪೂಜೆ ಮಾಡಿರ್ತೀವಿ, ಸ್ವಲ್ಪ ಫಿಲ್ಟರ್ ಮಾಡಿ ಕೇಳಿ, ಕೊಳೆಯೋದಿಲ್ಲ ಉಳಿಯೋದಿಲ್ಲ ಅಂತ ಹೇಳ್ತಾರೆ. ನೆನಪಿರ್ಲಿ, ಅಂದಾದ್ರೆ ನಂಬಿಕೆ ಇದ್ರೆ ಮೈ ಮೇಲೆ ಅಂತರ ಕೊಳೆ, ಹಣ ಇದ್ರೆ ಪಂಚಲೋಹದ ಅಂತರ ಅದು ಕೊಳೆ, ಅದು ಪಂಚಲೋಹದ ಅಂತರ ಬದಲಾಗ್ತಾ ಹೋಗುತ್ತೆ, ಹೀಟ್ ಆಗೋದಿಲ್ಲ ಕೋಲ್ಡ್ ಆಗೋದಿಲ್ಲ ಅಂತ ಮಾಡಿಸಿರ್ತೀವಿ. ದುಡ್ಡಿದ್ರೆ ಅಂತರ ಹಾಕೊಳ್ಳಿ. ಹೆಣ್ಮಕ್ಳ ಕೊಳ್ಳೆಗೆ ಮೂಡಿನಾದ್ಮೇಲೆ ತೆಗೆದು ತಾಳಿ ಕಟ್ಕೊಳ್ಳಿ, ಗಂಡು ಮಕ್ಳ ಕೊಳ್ಳೆಗೆ ಇರಲಿ. ಅಂದಾದ್ರೆ ನೆನಪಿರ್ಲಿ, ಮತ್ತೊಮ್ಮೆ ಹೇಳ್ತೀನಿ, 1ನೇದು ನಂಬಿಕೆ, 2 ಫೋಟೋ, ತೀರ್ಥ, ಅಂತರ. ಯಾವ್ದಾರ ಮನೆ ಮಾಟ ಆಗಿದೆ, ಮಂತ್ರ ಆಗಿದೆ, ತೊಂದರೆ ಆಗಿದೆ, ಹೊಸ ಮನೆ ಕಟ್ಟಿದೆ, ಗ್ರೂಪೇಶ್ ಆಗಿಲ್ಲ, ತೋಟದ ಬೆಳೆ ಬರಲ್ಲ, ಹಂಗೆ ಹಿಂಗೆ ಅಂತ ಏನಾರ ಅಂದ್ರೆ ಆತರ ಯಾರ ವ್ಯವಸ್ಥೆ ಇದ್ರೆ ಏನ್ ಮಾಡ್ತೀರಾ ಅಂದ್ರೆ ತೀರ್ಥಕಾಯಿ ಅಂತ ಮಾಡಿಕ್ಕಿದೀವಿ. ತೀರ್ಥಕಾಯಿ ಅಂದ್ರೆ ಕಟ್ಲೆಕಾಯಿ ಅಂತ ಮಾಡಿಕ್ಕಿದೀವಿ. ಕಟ್ಲೆಕಾಯಿ ತಗೊಂಡೋಗ್ಬಿಟ್ಟು ದಯವಿಟ್ಟು ಏನ್ ಮಾಡ್ತೀರಾ, ನಿಮ್ಮ ಮನೆಗೆ ಬಾಗ್ಲಿ ಕಟ್ಟಿ, ತೋಟಕ್ಕೊಂದು ಕಟ್ಕೊಳ್ಳಿ. ತೋಟಕ್ಕೊಂದು ಮನೆಗೊಂದು, ದನಿ ಮನೆಗೊಂದು ಬೇಡ. ಇಡೀ ನಿಮ್ಮ ಮನೆಗೆ ಒಂದ್ ಸಾಕು. ದನಿ ಮನೆಗೆ ಕಟ್ಟಿರಿ, ತೋಟ ಮನೆಗೆ ಬೇಡ, ತೋಟ ಕಟ್ಟಿರಿ ಮನೆಗೆ ಬೇಡ. ಆಯ್ತಾ? ನಿಮ್ಮ ದನಿ ಮನೆ ಒಂದು ಕಟ್ಟಿ, ನಿಮ್ಮ ಮನೆಗೆ ಒಂದು ಫೋಟೋ ಇಡಿ. ಒಂದ್ ವೇಳೆ ದುಡ್ಡಿಲ್ಲ ನಾನು ತಗೊಂಡೋಗಿ ಫೋಟೋ ಅಂದ್ರೆ ಅಲ್ಲಿ ತೀರ್ಥ ಕೊಡ್ತಾರೆ, ತಗೊಂಡೋಗಿ ಕುಂಕುಮ ಅಲ್ಲೇ ಇರುತ್ತೆ. ತೀರ್ಥ ಕುಂಕುಮ ಕೆಂಪು ಮಾಡಿ ನಿಮ್ಮ ಮನೆ ತುಂಬಿ ಚಂಬಳ ನೀಡ್ಕೊಂಡು ತಂಗಿಗಳನ್ನ ಹಿಡ್ಕೊಂಡು ಹೊಡಿಕೆ ತೀರ್ಥ ಹಾಕಿ ಕುಂಕುಮ ಹಾಕಿ ಅದನ್ನ ಕೆಂಪು ನೀರು ಮಾಡಿ ಮಾಟ ಮಂತ್ರ ಆಯೋಗಕ್ಕೆ ದನಕರಿ ಮೇಲೆ ಹಾಕ್ಬೋದು. ಅರ್ಥಾಗತ್ತಾ? ಇನ್ನು ಪ್ರತಿ ಅಮಾವಾಸ್ಯ ಹುಣ್ಣಿಮೆ ಸಹ ಮಾರ ತಡೆ ಬಿಡ್ತೀವಿ. ಒಬ್ರಿಗೂ ಅಷ್ಟೇಣ, ಇಡೀ ಕುಟುಂಬಕ್ಕೆ ಅಷ್ಟೇಣ. ಮೊದಲೆಲ್ಲ ಫ್ರೀ ಅಂತ ಹೇಳ್ತಿದ್ದೆ, ಫ್ರೀ ಅಂದ್ರೆ ಬಂದಾರಲ್ಲ ಗೊತ್ತಲ್ಲ, ಏನಾರ ಒಂದು ಫ್ರೀ ಅಂದ್ರೆ ಇಡೀ ಇದೆಲ್ಲ ಫ್ರೀ ಕೊಡ್ಬೇಕು ನಾವು. ಹಂಗಾಗಿ ಫ್ರೀ ಅಂತ ನಿಲ್ಸ್ಬಿಟ್ಟಿದ್ದೀನಿ. ಬಚ್ಚಾರ ಕೊಡ್ತಿದ್ದೀವಿ, ಕೊಡೋದಿಲ್ಲ. ಯಾಕಂದ್ರೆ 2,000 ಕೊಟ್ಟರೆ 5,000 ಕೊಡಿ ಅಂತ ಕೇಳ್ತಾರೆ ಜನ. ಹಂಗಾಗಿ ನೋಡಿದ ಒಂದು ಸೀರೆ ಕೊಟ್ಟಿದ್ದು ನಮ್ಮ ತಂಗಿ, ನಮ್ಮ ಅಕ್ಕ ಹಂಗೆ ಬೆಳಗಿನ ಪ್ರಾಣ ತಿಂದ್ಬಿಟ್ಲು. ನಾವು ಪ್ರೀತಿಯಿಂದ ಕೊಡ್ಬೇಕು ಏನೇ ವಸ್ತು. ಮತ್ತೆ ಕಸ ಹೊಡೆದವರಿಗೆ ಈ ಹೊಸರಿ ನೀವು ಕೊಟ್ಟಿದ್ದೆ ನಿಮ್ಮ ಮಗ ಬರ್ಲಿ ಅಂತ ಮತ್ತೆ ಬಂದು ಕೇಳೋದು ತಪ್ಪಾಗುತ್ತೆ. ಯಾಕೆಂದ್ರೆ ಸಾಕಷ್ಟು ಜನ ಸೀರೆ ಒಬ್ಬ ಡಾಕ್ಟರ್ ಯಾವತ್ತೋ ಬೈ ಯಾವ್ದಾರ ಊರಿಂದ ಬನ್ನಿ, ಯಾವ್ದಾರ ಕ್ಷೇತ್ರದಿಂದ ಬನ್ನಿ, ಬರುವಾಗ ನಿಮ್ಮ ಮನೆಯಿಂದ ಅಹಂಕಾರ ಬಿಟ್ಟು ಬನ್ನಿ. ಮತ್ತೊಂದು ತಿಳ್ಕೊಳ್ಳಿ, ಇಲ್ಲಿ ಜಾತಿ ನಿಂದನೆ, ಧರ್ಮ ನಿಂದನೆ ಅದು ಇದು ಏನಿರೋದಿಲ್ಲ. ಇಲ್ಲಿ ಟೈಮ್ ಆಗುತ್ತೆ ಅಂದ್ರೆ ದೇವಸ್ಥಾನಕ್ಕೆ ಬರಲೇಬೇಡಿ. ಲೈವೆಲ್ಲ ಹಾಕ್ಬಿಡ್ತೀನಿ, ಟೈಮ್ ಆಗುತ್ತೆ ಅಂದ್ರೆ ಬರಲೇಬೇಡಿ. ಯಾಕಂದ್ರೆ ಒಂದೇ ಗಂಟ ಒಂದೇ ಹೆಂಡತಿ ಡೈವರ್ಸ್ ಕೊಡ್ತೀರಿ, ಒಂದೇ ಮಗು ಅಳುತ್ತೆ ಅಂತ ಬರ್ತೀರಾ. ಇಲ್ಲಿ 1000 ಜನ 100 ಜನ ಬರ್ತಿರ್ತಾರೆ, ಕಷ್ಟ ಇರ್ತಾರೆ, ಸಡನ್ ಒಳಗಿಂದ ಯಾರು ನೋಡೋಕ್ಕಾಗೋದಿಲ್ಲ. ನೋಡ್ಕೊಂಬನ್ನಿ, ನಿಧಾನಕ್ಕೆ ಮನೆಗೆ ಹೋಗ್ರಿ. ನನ್ನ ಪ್ರಾರ್ಥನೆ ಇಷ್ಟೇ. ಭಾನುವಾರ ನಿಮ್ಗೆ ಗೊತ್ತಿರುತ್ತೆ, ನಾನು ಅಹಂಕಾರ ಬಿಟ್ಟು ನೀವು ನಿಧಾನಕ್ಕೆ ಡ್ರೈವರ್ಗಳು ನಿಮ್ಮ ಚಾಲಕರಿಗೆ ಹೇಳಿ, ನಾನೊಬ್ಬ ಚಾಲಕನೇ, ಚಾಲಕರಿಗೂ ಅವ್ರ ಮನೆ ಕುಟುಂಬ ಇರುತ್ತೆ. ನೀವೊಂದು ಡಕ್ ಹಾಕೊಂಡು ಕುಣಿದ್ರೆ ಚಾಲಕನ ದಡ್ಡ ಅಂತ ಗೊತ್ತಾನೆ, ಬಾಯ್ ಬಿಡ್ಕೊಳಕ್ಕಿಂತ ಮುಂಚೆ ಎಚ್ಚರವಾಗಿರಿ. ಕರೆಕ್ಟಲ್ವಾ? ನಾನು ಡ್ರೈವರ್ನ ತೋರಿಸಿ ಬಂದರು ನಿನಗೆ ಹಾಕಲ್ಲ ಅವರು, ನೀನು ಬಿಗ್ ಬಾಸ್ ಹೋಗೋ ಹಾಕ್ತಾರೆ. ಬಿಗ್ ಬಾಸ್ ಹೋಗೋದು ಇಲ್ಲಿ ದೇಶ ಕಾಯರಿಗೆ ಮುನ್ಸಿಪಾಲಿಟಿ ಕೆಲಸ ಮಾಡೋರಿಗೆ ಯಾವ ನಮಸ್ಕಾರ ಮಾಡೋದಿಲ್ಲ, ಸಾಲ ಮಾಡೋದಿಲ್ಲ. ಯಾರು ಕ್ಯಾರಿ ಅಪ್ಪ ಅಮ್ಮನ್ನೇ ಕ್ಯಾರಿಯನ್ನಲ್ಲ. ನಾನು ನೆಕ್ಸ್ಟ್ ಬಿಗ್ ಬಾಸ್ ಹೊರಟಿದ್ದೀನಿ. ಅಣ್ಣ ಫೋನ್ ಹಾಕೊಂಡು ಯಾರು ಆಂಟಿ ನಂಬರ್ ಎಲ್ಲ ಜನ ನಾವು ಏನೋ ಮಾಡ್ತೀವಿ ಬಂದ್ಬಿಡ್ತಾರೆ. ಒಬ್ಬರೇ ಓಡಾಡ್ತಾರೆ. ನಾನು ಹಿಡ್ಕೊಂಡ್ರೆ ಹೆಂಗೋಗ್ಲಿ ಮಾಡಿ ಸುಮ್ಮನೆ ಕೂತ್ಕೊಳ್ಳೋದು ಅಲ್ಲಿ ಮುಡ್ತೀನಿ ನಾನು ಹೇಳ್ದೆ. ಹಂಗಾಡ್ತಾರೆ ಹಂಗೆ ನೀವು ಮನೆಗೋ ಏನು ಮಾಡೋದಿಲ್ಲ ಕೆಲಸ. ಊಟ ಮಕ್ಕಳ ಬೈಕಲ್ಲಿ ಬೈಕ್ ತಗೊಳ್ಳಿ. ಮಕ್ಕಳು ಅವ್ರಿಗೆ ಹೇಳ್ದು ನೀವು ತಗೊಂಡು ಮಕ್ಕಳಿಗೆ ಮಕ್ಕಳಿಗೆ ತಗೊಂಡೋಗ್ಬೇಡಿ, ಅನ್ನ ಚೆಲ್ಲಬೇಡಿ. ಮಕ್ಕಳು ನೀವು ತಗೊಂಡ್ರೆ ಓಕೆ ಕೇಳ್ಬಿಟ್ಟು ಹಾಕ್ಸ್ಕೊಳ್ಳಿ. ಹಾಂ
ಅಕ್ಕ ಹೇಳ್ತಲ್ಲ ಕವಿಂತಾಗಲ್ಲ ಯಾವ ಭಾಷೆ ನಿಮ್ದು? ಮತ್ತೆ ಚೆಲ್ಬಿಟ್ಟು ಅದಕ್ಕೆ ಯಾವ ಊರು? ಮಾರವಾಡಿ, ಕಡೂರು ಮಾರವಾಡಿ. ಬನ್ನಿ 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 ಮುಂದೆ ಬನ್ನಿ ಈ ಮಕ್ಕಳು ಎತ್ಕೊಂಡಿರೋ ಮಾತ್ರ ಕೊಡಿ, ಇಲ್ಲೇ ಕೇಳೋ ಕೊಡ್ಬೇಡಿ. ಎಲ್ಲ ಮಾಡ್ತಾರೆ ತಮ್ಮ ಇದೇ ತಮ್ಮ ಹಿಂಗಂತಾರೆ ಎಲ್ಲ ಅನ್ಭವಿಸ್ಬಿಡಿ ನೋಡಿ ನೋಡ ಲೇಟ್ ಸ್ವಲ್ಪನೇ ಮಮ್ಮಿ ಸಾಕು. ಬನ್ನಿ ಹಂಗೆ ಮುಂದೆ ಬನ್ನಿ ಮುಂದೆ ಬನ್ನಿ ಮಕ್ಕಳನ್ನ ಎತ್ಕೊಂಡಿರೋದು ಯಾರು ಬೇಕಾದ್ರು ಬನ್ನಿ, ಪ್ರಸಾದ ಕೊಡ್ತೀವಿ. ಖಾಲಿ ಆಗುತ್ತೆ ಮಕ್ಕಳಿಗೆ ಬೆಳಿಗ್ಗೆ ಜನ ಕಮ್ಮಿ ಇದ್ರು ಕಮ್ಮಿ ಮಾಡಿ ಪಾಪ ಹೊಡ್ಕೋಬೇಕಮ್ಮ, ಹೊಡ್ಕೋಬೇಕು ಜನ ಪಾಪ ಅನ್ನ ಇಗ್ಬೇಕು. ಬೆಳಿಗ್ಗೆ ಜನ ಇರಲಿಲ್ಲ, ಈಗ ಜನ ಬಿಟ್ಟಾರೆ ಸುತ್ತಾಲಿ ಸುತ್ತಾಬಿಡ್ಲಿ ಎಲ್ಲ ಕಡೆ ಸುತ್ತಾರೆ ಕೊಡು. ಬರಕ್ಕ ಮುಂದೆ ಬರಕ್ಕ ಒಬ್ರು ಬನ್ನಿ 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 ಕೆಲವರೆಗೂ ಬರಕ್ಕ ಯಾರು ಸೀರೆ ಕೊಡೋದು ಕಸ ಹೊಡೆಯರಿಗೆ, ಅಡಿಗೆ ಮಾಡೋರಿಗೆ, ಗುಡ್ಸರಿಗೆ ಹೇಳಿದ್ ಕೇಳಮ್ಮ. ಕಸ ಹೊಡೆಯರಿಗೆ ಮಾಡಾರ ನಂಬ್ತೀನಿ ನಾನು. ಈಗ ದೇವಸ್ಥಾನ ಹೆಲ್ಪ್ ಮಾಡ್ತೀವಿ, ಯಾರು ಮಾಡಿಲ್ಲ ಮಾಡಿದ್ರೆ ನಾವು ಕೊಡ್ತೀವ್ರಿ, ನೀವು ಕೇಳಲೇಬೇಡ್ರಿ. ನೀವು ಇವಾಗ ನೀವೇ ಸೇವ್ ಮಾಡ್ರಿ, ನಾವೇ ಕೊಡ್ತೀವಿ. ಬೇರೆ ಬರಲಿ ಈ ಕಡೆ ಬರೀ ಬರಲ್ಲಮ್ಮ ಬೇಕಾದ್ರೆ ಬಾಬಾ ತಮ್ಮ ಬಾಯಿ ಕಡೆ ಬಾರ ಕೊಡಲಿ ಕೈ ಮುಂದೆ ಕಲಿ ಪಾಪ ಇದನ್ನು ಪ್ಲೇಟ ಪಾಪ ಇದಕ್ಕೆ ಮುಂದೆ ಕಲಿ ಮಾಡ್ರಿ. ಸ್ವಲ್ಪ ಬರಬಾರ್ದಲ್ಲ ಇಲ್ಲ ಪಾಪ ಇತ್ತ ಎಲ್ಲ ಅದೇ ಮಾಡ್ತಾರೆ. ಪಾಪ ಇದ್ದ ಲೈನಲ್ಲಿ ಬರೋದು ಕೊಡಿ, ಪ್ಲೇಟ್ಸ್ ಲೈನಲ್ಲಿ ಬರೋದು ಕೊಡಿ. ಹೊಡಿತೀನಿ ಈಗ ಹೊಡ್ಕೋಬೇಕು ಕೊಡಿ. ಅನ್ನ ಇರ್ತೈತೆ ಪ್ಲೇಟ್ ಅಲ್ಲಿ ಬಂದಿಲ್ಲ, ಪ್ಲೇಟ್ ಅಲ್ಲಿ ಬಂದರೆ ಜಗಳ ಆಡ್ತಾರೆ. ಯಾರಿಗೋದು ಸುರಿ ಸುರಿ ಯಾರಿಗಿಲ್ಲ ಶುಗರು ಬರಲ್ಲ ಮಕ್ಕಳು 3 ಜನ ಬರಲ್ಲ, ಇಲ್ಲ ಬರಲಿಲ್ಲ. ಇನ್ನೊಂದು ಸರಿ ಬಂದಾಗ ಇನ್ನೊಂದು ಬಂದಾಗ ಕೇಳ್ಬೇಡ, ಒಂದು ಸಿಕ್ಕಿದೆ ಸ್ವಲ್ಪ ಸ್ವಲ್ಪ ನಾನು ಪ್ಲೇಟ್ ವೇಸ್ಟ್ ಮಾಡ್ತೀನಿ. ನೀನು ಮಕ್ಕಳು ಯಾಕೆ ಮಕ್ಕಳು ತಿಂತಾರೆ. ಕ್ಯೂನಲ್ಲಿ ಬನ್ನಿ, ಕ್ಯೂನಲ್ಲಿ ಬನ್ನಿ. ಹಾಂ ಲೈನ್ ಮಾಡಿ ಬರಲಿ ಲೈನ್ ಬರ್ರಿ, ಲೈನ್ ಬರ್ರಿ. ಈಗ ಇಲ್ಲೇ ಬಾ, ಇಲ್ಲೇ ಹೋಗ್ತಾರೆ ನೋಡಿ. ಬರ್ರಿ ಮುಂದೆ ಬನ್ನಿ ಅನ್ನೋದಿಲ್ಲ. ಆಮೇಲೆ ನಾನು ಬೆಳಗಿದ್ದೀನಿ, ನಾನು ಕರಗಿದ್ದೀನಿ ಅನ್ಬೇಡಿ. ಮ್ಯಾಲೆ ಚರ್ಮ ಶನಿಕ, ಅರ್ಥ ಆಯ್ತಾ? ಮ್ಯಾಲೆ ಚರ್ಮ ಶನಿಕ, ಒಳಗಡೆ ಮನಸ್ಸೇ ಶುದ್ಧ. ಇವತ್ತು ನನಗೆ ಹೆಮ್ಮೆ ಅನ್ಸೋದು ಹೆಂಗೆ ಗೊತ್ತಾ? ನನಗೆ ದೇವ್ರು ಸಿಕ್ಕಿ 23 ವರ್ಷ ಗೊತ್ತಿರಲ್ಲ. ನಿಮ್ಮ ಮನೆ 23 ವರ್ಷ ನನಗೆ ದೇವ್ರು ಸಿಕ್ಕಿ. ನಾನು 24 ಹುಟ್ಟಿದ್ದು. ನಾನು ಬಿಟ್ಟು ಅಲ್ಲಿ ಉತ್ಸವ ಮೂರ್ತಿ ದೇವರು ಅದೇ ಫಸ್ಟ್ ಸಿಕ್ಕೋದು ನನಗೆ. ಅದೇ ಕಳಿಸಿ ನಿಂತಿರಲ್ಲ, ಪ್ರತಿ ದಿವಸ ಮೇಯಕ್ಕಾಗೋದಿಲ್ಲ. ಅದೇ ಹಿಂಗೆ ಬಾಂಡ್ಲೆ ಇರೋದು. ಇದೇ ಮಾರ್ಗೋಡ್ ಕರೆಂಟ್ ಕೊಡ್ತಾರೆ. ಇದೇ ಆನಂದ ಕಲ್ಲ ಹೊಡಿತಾರೆ ಮಂದಿಗಳು. 8 ವರ್ಷ ಹೊಡಿದ್ದೀನಿ ನಾನು. ಈ ಮಟ್ಟಿಗೆ ಹೆಸರು ಮಾಡೋಕೆ ಭಾಳ ಕಷ್ಟಪಟ್ಟೀನಿ. ಭಾಳ ಜನ ಹೊಡಿತೀವಿ ಅಂತಾರೆ. ಮಟ್ಟಿ ಮಾಡ್ಕೊಂಡು ಇಲ್ಲಿ ಬರ್ತೀನಿ. ಕೊರೋನಾಗಿನ ಸ್ಟಾರ್ಟ್ ಆಗಕ್ಕೆ ಮುಂಚೆ ಎಲ್ಲಿ ಕದವ ಬೆಂಬರು ಎಳಿರುತ್ತೈತೆ, ರಾತ್ರಿ ಹೊತ್ತು ಜೋರಿರ್ತಿದ್ದೆ. ಎಲ್ಲಿ ಕದವ ಅಂದೆ, ಇಲ್ಲಿ ತೆಗಿಯಪ್ಪ ನಾನು ನಂಬಲಿಲ್ಲ. ಆಗ ದೇವ್ರಿಗೆ ಹೇಳ್ತೀನಿ ನಾನು, ನೀರು ಬರಬೇಕು ಅಂತ. 16 ವರ್ಷ ನಿಂತು ಬರೋ ನೀರು ಬರುತ್ತೆ. ಅವತ್ತು ನಾನು ದೇವ್ರು ನಂಬಿತ್ತು. ಎತ್ತಿಕ್ಕಿ ಕೆರೆಯುವಾಗ ನೆಲ ಮಟ್ಟ ಮಾಡುವಾಗ ದೇವ್ರು ಸಿಗುತ್ತೆ. ಆ ಮುಂದೆ ಮಗ ಹುಡ್ತಾನೆ ಚಿರಂಜೀವಿ ದುರ್ಗ ದೇವ್ರ ಕುಣಿಯುವಾಗ. 8 ವರ್ಷ ಕುಣಿದಿರಲ್ಲ ನಾನು, ಆಮೇಲೆ ಕುಣಿತೀನಿ. ಆಮೇಲೆ ಇಲ್ಲಿ ಬಂದು ಪಾಯಕಡೆ ಹುಡ್ತಾನೆ, ಅವನೇ ದೊರೆ ದುರ್ಗ. ಚಿರಂಜೀವಿ ದುರ್ಗ, ದೊರೆ ದುರ್ಗ ಅಂತ ತದ್ರೂಪ. ತಲೆಗಡೆ ಸಂಗತಿಗಳು ನೀನು ನಂಬ್ತಿಲ್ಲ ಗೊತ್ತಿಲ್ಲ, ನನಗೆ ತಲೆಕೆಟ್ಟರ ಸಂಗತಿಗಳು ಇದಾವೆ ಕೆಲವು. ವಿಗ್ರಹ ಹೆಂಗೆ ಮಕ್ಕಳು ಹೆಂಗೆ ಬೆಳಿತಾರೆ ಹಂಗೆ ವಿಗ್ರಹ ಬೆಳಿತಾರೆ. ತಲೆ ಬೊಳ್ಳೆ ಸಮೇತ ಹಂಗಿದೆ, ಕೆತ್ತಿರ ವಿಗ್ರಹಗಳೆಲ್ಲ. ಹಾವನ್ನು ನೋಡಿರ್ತೀರ, ಹೊಡ್ಬಿಟ್ಟು ಒಳಗಡೆ ಹೋಗಿ ಹಾವು ಮರವಾಗಿ ಬೆಳಿತೈತೆ.
ಕೊಡಂದಲ್ಲಿ ಸೊಳ್ಳೆ ಕಡಿಯವು ಬಾಂತಿ ಗಿಂಟೆ ಮಲಗಿಬಿಟ್ಟಿದ್ರು ನನ್ನ ತಂಗಿ ಥರ ಯಾರು ಹಂಗಿರ್ತಾರೋ ಸೊಳ್ಳೆ ಕಡಿತಾವಲ್ಲ ಒಂದು ಅವತ್ತಿವತ್ತು ಸೊಳ್ಳೆ ಕಡ್ದಿಲ್ಲ. ಒಂದು ಯಾರು ಕಲ್ತಂಡು ಹೋಗೋಕ್ಕಾಗಲ್ಲ, ಮಣ್ಣು ತಗೊಂಡು ಹೋಗೋಕ್ಕಾಗಲ್ಲ, ಇಲ್ಲಿ ಕಳ್ತನೂ ಹೋಗೋದಿಲ್ಲ, ಬೀಗನ ಹಾಕೋದಿಲ್ಲ. ಜಾತಿನಿಂದನೇ ಮೊದಲೇ ಇಲ್ಲ, ಧರ್ಮನಿಂದನೇ ಮಾಡೋದೇ ಇಲ್ಲ ನಾನು ಅಂದಾದ್ರೆ ಅಲ್ಲಿಂದ ಶುರು ಆಗುತ್ತೆ ಪವರ್. ಸೊಳ್ಳೆ ಒಬ್ಬರ ಕಡೆ ಅಲ್ಲ, ನಾಯಿ 8 ನಾಯಿ ಸಾಕಿದ್ದೀನಿ, ಮಲಗಳು ಸಾಕಿದ್ದೀನಿ, ಹಾವುಗಳು ಎಲ್ಲ ಸಾಕಿದ್ದೀನಿ. ಒಂದೇ ಒಂದಿನ ಭಕ್ತಿಗೆ ನಾಯಿ ಬೈವತ್ತೂರು ಬಗಳಿಲ್ಲ. ಅದೇ ನೀವು ಒಳಗೆ ಹೋಗ್ರಿ ಬಿಡೋದಿಲ್ಲ. ಇದೆಲ್ಲ ನಂಬಲಿ ಸಂಗತಿಗಳು. ರಕ್ತ ನಾಯಿ ನೆಕ್ಕದಿಲ್ಲ. ಅಲ್ಲಿ ಕೋಳಿ ಬಿಡ್ತೀವಿ, ಒಂದು ಸೀರೆ ಬಿಡ ದಯಗೊಂಡ ಕಾಫಿ ಪುಡಿ ತಂದು ಆಸ್ತಿ ಬರೀ ಅದು ಬರೀ ಅದು ಆಸ್ತಿಯ ಏನು ಅಣ್ಣನೇ ಇಲ್ಲ. ಅಮ್ಮ ಯಾರು ಬಂದಿರಮ್ಮ ನೀವು? ಯಾವುದೇ ಊರಿಗೆ ಹೋಗಿ ನೀವು ಕಾಲಿಗಳ ಕೈಗಳು ಇರ್ಕೊಬ ಸ್ವಾಮಿಯರ್ ಹಂಗೆ ಇರ್ಕೊಬಿಡಿ. ಬನ್ನಿ ಮಾತಾಡ್ತೀನಿ. ಲೈಕ್ ಮಾಡ್ತೀರಿ, ಶೇರ್ ಮಾಡ್ತೀರಿ. ನೀವೆಲ್ಲ ನಮಗೆ ಅನ್ನ ಕೊಡೋಕೆ ಮಾನವರು. ನೀವೆಲ್ಲ ಬಂದಿರೋ ಭಕ್ತರು ಸೇರಿ ನೀವೆಲ್ಲ ಕಾಣಿಕೆ ಡಬ್ಬಳಿ ದುಡ್ಡು ಹಾಕಿದ್ದೀರಿ, ಸೀರೆ ತಂದು ಕೊಟ್ಟಿರಿ, ಅಂತ ಕೊಟ್ಟಿರಿ. ನಾನೇನು ದೊಡ್ಡ ದಾನಿಷ್ಠ ಅಲ್ಲ. ನೀವು ಕೊಡೋದು ನಾವು ಕೊಡೋದೇನು ದೊಡ್ಡ ಸ್ಕೇನಲ್ಲ. ನೀವು ಕೊಡೋದನ್ನ ತೆಗೆದು ಬೇರೆ ಕೈ ಕೊಡೋದು ದೊಡ್ಡ ಸ್ಕೇನ್. ಅದಕ್ಕೆ ನಾನು ಎಲ್ಲೂ ಗುರುಗಳು ಸ್ವಾಮಿಯರು ಅನ್ನೋದಿಲ್ಲ. ಎಲ್ಲ ನನ್ನ ಕಲ್ಲು ಬಂದು ಮಾವ ಅಂತಾರೆ, ಚಿಕ್ಕಪ್ಪ ಅಂತಾರೆ, ದೊಡ್ಡಪ್ಪ ಅಂತಾರೆ, ನನ್ನ ಬಾವ ಅಂತೀನಿ ನೋಡೋದು. ಹಿಂಗೆ ಕರೆಯೋದು. ಪ್ರೀತಿ ಮನಸ್ಸಲ್ಲಿ ಹುಟ್ಟಬೇಕೆ ವಿನಃ ದುಡ್ಡಿಂದ ಹುಟ್ಟಬಾರ್ದು ಅಂತ. ಎಂತಮ್ಮ ಕರೆಕ್ಟೇನಾ? ಹಿಂಗೆ ನಾವೇನು ಮಾಡ್ತೀವಿ, ನಾವು ಮಾಡೋ ಕೆಲಸನೇ ನಮ್ಮನ್ನು ಮುಂದೆ ಬಂದಿನ ನಮ್ಮನ್ನು ನೆನೆಯೋದು. ಅಂತಂದ್ರೆ ನಾನು ಯಾವ್ದಾರ ಮನೆಗೆ ಮಿಸ್ ಆಗಿ ಊಟಕ್ಕೆ ಬಂದಿದ್ರೆ ಅವನು ಮನೆ ಪಕ್ಕದವ್ರನ್ನ ಎದುರಿಸಂಗಿಲ್ಲ, ನನಗೆ ಸ್ವಾಮಿಯರು ಪರಿಚಯ ಇದ್ದಾರೆ ಅಂತ. ಪಕ್ಕದ ಮನೆಯವರು ಯಾವ ಮನೆ ಊಟಕ್ಕೆ ಬರ್ತೀನಿ, ಈಗ ಮನೆಗೆ ಬಂದಿರ್ತೀನಿ, ಆ ಪಕ್ಕದ ಮನೆ ಅವ್ರು ನೋಡಿ ಎದಕ್ಕಿರಂಗಿಲ್ಲ. ಅಲ್ಲಿ ನಿಮ್ಮ ವೈಯಕ್ತಿಕ ವಿಚಾರ 1000 ಇರಲಿ, ನಮ್ಮ ಹೆಸರಂಗಿಲ್ಲ. ನಾನು ಅದಕ್ಕೆ ಬಂದಿರೋದಿಲ್ಲ. ನಾನು ಬಂದಿರ್ತೀನಿ ಪ್ರೀತಿಯಾಗಿದೆ. ನೀವು ಕರ ನಿಮ್ಮ ಮನೆಗೆ ಬರ್ತೀನಿ, ಪಕ್ಕದ ಮನೆ ಕರ ನಿಮ್ಮ ಮನೆಗೆ ಬರ್ತೀನಿ. ನಿಮ್ಮ ವೈಯಕ್ತಿಕ ವಿಚಾರಕ್ಕೆ ನಾನು ಬಂದಿರೋದಿಲ್ಲ. ನಂಗೆ ದೇವ್ರು ಬರುತ್ತೆ, ನಾನು ಗೊಂಬೆ ಆಡಿಸ್ತೀನಿ, ನಾನು ಬಣ್ಣ ಹಾಕ್ತೀನಿ, ನಾನು ಶಾಸ್ತ್ರ ಹೇಳ್ತೀನಿ ಅಂತ ನಾನು ಫೋಟೋ ಹಾಕ್ಕೊಂಡು ದೇವ್ರ ಫೋಟೋ ಹಾಕೋಂಗಿಲ್ಲ. ಈ ಭೂಮಿ ಮೇಲೆ ದುರ್ಗಾ ಸ್ಥಳ ಅಂತ ಒಂದೇ ಇರೋದು. ನನ್ನೇ ನೀವು ಗುರುಗಳು ಅನ್ನೋದು ಇದೇ ದೇವ್ರುಗಳು, ಇದೇ ಸ್ಥಳ. ಇದು ಮೂಲ ಗೀಲ ಅಲ್ಲಿತ್ತು ಇಲ್ಲಿತ್ತು ಯಾವ ಸುಳ್ಳು ಹೇಳಿ ನೀವು ಮೋಸ ನಾವು ಜವಾಬ್ದಾರಲ್ಲ. ಇದು ಮೂಲ ಇದೇನೆ ನಂಗೆ ಸಿಕ್ಕಿರೋದು. ನನ್ನೇ ನೀವು ಸ್ವಾಮಿಯರ್ ಅಂತ ಕರೆಯೋದು. ನಾನು ಸ್ವಾಮಿಯರಾಗಿಲ್ಲ. ದುರ್ಗಾ ಸ್ಥಳ ಅಂದ್ರೆ ಇಡೀ ಪ್ರಪಂಚ ಒಂದೇ ಇರೋದು. ಅಲ್ಲೊಬ್ಬ ಗೊಂಬೆ ಹಿಡ್ಕೊಂಡು ಅಲ್ಲೊಬ್ಬ ಫೋಟೋ ಹಿಡ್ಕೊಂಡು ನಂಗೆ ದೇವ್ರು ಬರುತ್ತೆ ಶಾಸ್ತ್ರ ಹೇಳ್ತೀನಿ ಅಂದ್ರೆ ತಪ್ಪು. ಆಮೇಲೆ ಅಪ್ಪಿತಪ್ಪಿ ನನ್ನ ಪಕ್ಕ ಸೆಲ್ಫಿ ತಗೊಂಡೋಗಿ ಅವ್ನು ಬೇರೆ ಎದುರಿಸಂಗಿಲ್ಲ, ನೀವು ಎದುರಿಕೊಳ್ಳಂಗಿಲ್ಲ. ಆಮೇಲೆ ಅಲ್ಲಿ ಅವನೇನೋ ಅಂದ ಅಂತ ನಮ್ಮ ಹೆಸರು ನೀವೇನೋ ನಮ್ಮ ಬಗ್ಗೆ ಮಾತ್ರ ನಾನು ಸುಮ್ತಿರೋದಿಲ್ಲ. ಯಾವನೋ ಒಬ್ಬ ಸೆಲ್ಫಿ ತಗೊಂಡೋಗಿ ನನ್ನ ತಮ್ಮನ ಅಂತ ಅಲ್ಲಿ ಯಾರು ಎದುರಿಸಂಗಿಲ್ಲ. ಭಕ್ತರು ಎದುರಿಕೆಲ್ಲ ಬಂದು ನನ್ನ ಬಗ್ಗೆ ಮಾತಾಡಂಗಿಲ್ಲ. ಗೊತ್ತಾಗುತ್ತಾ? ನಾವು ಆ ಥರ ವ್ಯವಸ್ಥೆ ಮಾಡೋದಿಲ್ಲ. ನಾನು ಇಲ್ಲಿ ಮಾಟ ಮಂತ್ರ ಮಾಡೋದಿಲ್ಲ, ಮಾಟ ಮಂತ್ರ ಮಾಡಿಸೋದು ಇಲ್ಲ. ನೆನಪಿದ್ಯಾ? ದೇವರಲ್ಲಿ ಈ ದೇವಸ್ಥಾನ ಮಾಟ ಮಂತ್ರ ನಾನು ಯಾರಿಗೂ ಆ ಥರ ವಿನಾಕಾರಣ ರಾಜಕೀಯವಾಗಿ ಅಥವಾ ನಿಮ್ಮ ಮಾಟ ಮಂತ್ರ ವಿಚಾರವಾಗಿ ಅಥವಾ ದೇವ್ರು ಹೊತ್ಕೊಂಡಿದ್ದಾನೆ, ದೇವ್ರು ಇಟ್ಕೊಂಡು ಪೀಠ ಇಟ್ಕೊಂಡಿರ್ತಾನೆ ನಾವು ಬೇರೆ ದೇವ್ರನ್ನ ನನ್ನ ಜೊತೆಗೆ ಅದೃಷ್ಟದನ್ನು ನಾನು ಇಟ್ಕೊಂಡು ನಿಂತ ಅವನು ಅಲ್ಲಿ ಹೋಗಿ ಬೇರೆ ಕಡೆ ಡೆವಲಪ್ ಮಾಡಂಗಿಲ್ಲ. ಅಲ್ಲಿ ಪಕ್ಕ ಇನ್ನೊಬ್ಬ ಯಾರೋ ಇಟ್ಕೊಂಡಾನೆ ಅಂತ ಒಟ್ಟರ್ಕೊಳಂಗಿಲ್ಲ. ನೆನಪಿರ್ಲಿ ನಿಮಗೆ. ಅವನು ನನಗೆ ಸ್ವಾಮಿಯರ್ ಪರಿಚಯ ಇದ್ದಾರೆ, ಪೀಠ ಇಟ್ಕೊಂಡೀನಿ, ದೇವ್ರು ಇಟ್ಕೊಂಡೀನಿ, ನಾನು ಅವರು ಇವರು ಅಂತ ನಾನು ಹೇಳಂಗಿಲ್ಲ. ಒಂದು ವೇಳೆ ಅಲ್ಲಿ ಆಪೋಸಿಟ್ ಅನ್ನು ನಮ್ಗೆ ಇರೋದಾಗ ಮಾತಾಡಂಗಿಲ್ಲ. ಯಾಕೆ ನಾವು ಆ ಥರ ಮಾಡಿರೋದಿಲ್ಲ. ನೆನಪಿರ್ಲಿ, ಆ ಥರ ವ್ಯವಸ್ಥೆ ಮಾಡಿ ನಾನು ಸಂತಿರೋದಿಲ್ಲ. ಯಾವುದೇ ಕಾರಣಕ್ಕೂ ಯಾರಿಗೂ ₹1 ಫೋನ್ ಪೇ ಗೂಗಲ್ ಪೇ ಮಾಡಂಗಿಲ್ಲ. ನೆನಪಿರ್ಲಿ, ರಸ್ತೆಗಳಲ್ಲಿ ಯೂಟ್ಯೂಬಲ್ಲಿ ಫೇಸ್ಬುಕ್ಕಲ್ಲಿ ಚೀಟಿ ಕೊಟ್ಟಲ್ಲಿ ದುರ್ಗಾಸಾಲ್ ಕಡೆ ಅಂದರೆ ಯಾವುದೇ ಸಂಘದಲ್ಲಿ ಸಂಸ್ಥೆಯಲ್ಲಿ ಡಿಪಾರ್ಟ್ಮೆಂಟಲ್ಲಿ ಟೋಲ್ ಬಿಡಂಗಿಲ್ಲ. ಇಲ್ಲಿ ಬಂದಾಗ ನಿಮ್ಮ ಏನಿದೆ ಸೇವೆ, ಇಲ್ಲಿ ಕಾಣಿಕೆ ಡಬ್ಬಿಗೆ ಏನಾಗ್ತೀರಿ, ಇಲ್ಲಿ ಬಂದಾಗ ನೀವು ಮಾಡಿ, ಏನೂ ಆಗಿಲ್ಲ ನಾನು ಅಡ್ಡಿದ್ದೋಗಿ. ಇದು ನಿಮ್ಮ ಮನೆ ಹೆಣ್ಮಕ್ಳ, ದಯವಿಟ್ಟು ನಿಮ್ಮ ಮನೆ ಹಾಳು ಮಾಡಕ್ಕೆ ಬರಬೇಡಿ. ನಿಮ್ಮ ಮನೆ ತವ್ರ ಮನೆ, ಇಲ್ಲಿ ಬಂದು ಗಲಾಟೆ ಮಾಡೋರು ಬರಲೇಬೇಡಿ. ಸಂಸ್ಕಾರವಂತರು 4 ಜನ ಬನ್ನಿ ಸಾಕು, 4 ಜನ ಸಹಾಯ ಮಾಡೋಣ. ಗಂಡ್ಮಕ್ಳು ನಿಮ್ಮ ಸ್ವಂತ ಮನೆ, ನಮ್ಮ ಕೈಲಾದ್ರೆ ಒಂದು 4 ಜನಕ್ಕೆ ಬುದ್ಧಿ ಹೇಳ್ತೀವಿ. ಬಂದು ಹಾಳು ಮಾಡೋಕ್ಕೆ ಯಾವನು ಬರಬೇಡಿ. ಹಂಗೇನೋ ಹಾಳು ಮಾಡ್ಬೇಕು ನಿಮ್ಮ ಮನೆ ಹಾಳು ಮಾಡ್ಕೊಂಬಿಡಿ ಅಲ್ಲೇ. ಇದು ಯಾಕೆ ಹೇಳಿದೆ ಅಂದರೆ ಸಾಕಷ್ಟು ಜನ ಶುರುವಾಗಿದ್ದಾರೆ ನಮ್ಮ ಹೆಸರು ಹಾಕೊಂಡು ಅಲ್ಲಿ ದುಡ್ಡು ಮಾಡೋದು ಇದು ಮಾಡಿ. ನೀವು ತಲೆಕೆಟ್ಟರಂಗೆ ಆಡ್ತೀರಿ. ಮೊನ್ನೆ ನಮ್ಮ ಮ್ಯಾಟ್ರ್ ಬಂತು, ಇವರೇ ಗುದ್ದಾಡಾರಂತೆ ನಮ್ಮ ದೇವರತ್ತೆ ಅಂತ. ಅಲ್ಲೊಂದು ದೇವರಕ್ಕೆ ಗುದ್ದಾಡ್ತಾರಂತೆ. ಇಲ್ಲಿ ಫೋಟೋಗಳು ಸೆಲ್ಫಿ ತಗೊಂಡ್ಬಿಡೋದು. ನಮ್ಮ ಸ್ವಾಮಿಯರ ಪರಿಚಯ ನಾನು ಆಪೋಸಿಟ್ ಸ್ವಾಮಿ ಏನು ಮಾಡ್ತಾನೆ ಅಂದ್ರೆ ನಾವು ಮಾಡ್ತೀನಿ. ಆ ಥರ ನಮ್ಮ ಮೇಲೆ ಸುಮ್ಮನೆ ಸುಖಾಸನ ನಮಗೆ ಏನು ಅಪಾದ ವರ್ಷ ನಾವು ಮಾಡೋ ಕೆಲಸ ಮಾಡೇ ಮಾಡ್ತೀವಿ. ನೋಡಿ ಒಂದ್ಸರಿ ಹೇಳ್ತೀನಂತೆ, ಇಲ್ಲಿ ದೇವ್ರ ಹತ್ತರು, ಇಲ್ಲಿ ದೇವ್ರು ಕುಣಿದಾರು, ಇಲ್ಲಿ ಬಂದೋದಾರು ಸೆಲ್ಫಿ ಹೊಡ್ಕೊಂಡೋಗಿ ಬೇರೆ ಎದುರಿಸಂಗಿಲ್ಲ. ಬೇರೆ ಯಾರು ಎದುರ್ಕೊಳ್ಳೋ ಅವಶ್ಯಕತೆ ಇಲ್ಲ. ನಿಮ್ಮ ವೈಯಕ್ತಿಕ ವಿಚಾರಕ್ಕೆ ನಾವು ಬಂದಿರೋದಿಲ್ಲ. ಮತ್ತೊಮ್ಮೆ ಹೇಳ್ತೀನಿ, ಗೂಗಲ್ ಪೇ ಫೋನ್ ಪೇ ಮಾಡಿ ಅಂತ ಯಾರು ನಂಬರ್ ಕೊಟ್ಟರೆ ಅವ್ರಿಗೆ ಫೋನ್ ಪೇ ಗೂಗಲ್ ಪೇ ಮಾಡಿ ಬಂದರೆ ನಾವು ಜವಾಬ್ದಾರಲ್ಲ. ಆ ಥರ ವ್ಯವಸ್ಥೆ ಕರೆಕ್ಟಾ ತಂಗಿ? ಆ ಥರ ವ್ಯವಸ್ಥೆ ಎಲ್ಲೂ ಮಾಡಿರೋದಿಲ್ಲ. ಇಲ್ಲಿ ಬಂದಾಗ ನಿಮ್ಗೆ ಎಲ್ಲಿ ಕಾನ್ಫಿಡೆಂಟ್ ತೋರಿಸಿ ನೋಡಿ. ಹುಷಾರೇ ಇಲ್ಲ ಅಂತ ಕಸ ಹೊಡೆದು ಅಲ್ಲಿ ಒಂದು ನಿತ್ತ ನೋಡಿ, ಹುಷಾರೇ ಇಲ್ಲ ಅಂತ ಕಸ ಹೊಡೆದು ಹುಷಾರ ನಿತ್ತ ಈ ಕಡೆ ಇದು ನಡೀತಿದ್ದೆ ಜಾಗದಲ್ಲಿ. ಅಂದರೆ ಸಾಧ್ಯವಾದರೆ ಶೇರ್ ಮಾಡಿ, ಸಾಧ್ಯವಾದರೆ ಲೈಕ್ ಮಾಡಿ. ಅಂದಾದ್ರೆ ಬ್ಯಾಡ್ ಮೆಸೇಜ್ ಮಾಡೋರು ಯಾರೋ ಇದ್ರೆ ನಿಮ್ಮ ಮನೇಲಿ ನಿಮ್ಗೆ ಏನು ಕಿಸಕ್ಕಾಗಲ್ಲ, ಬನ್ನಿ ನಿಮ್ಮ ಕಡೆ ಕೆಲಸ ಮಾಡಿಸ್ತೀನಿ. ಮನೆ ಕೂತ್ಕೊಂಡು ಯಾರೋ ಬ್ಯಾಡ್ ಮೆಸೇಜ್ ಮಾಡೋರಿದ್ರೆ ನಿಮ್ಮ ಹೆಂಡತಿ ಮಕ್ಕಳು ಸಾಕು ಹೇಗ್ತಿಲ್ಲ, ನಿಮ್ಮ ಅಪ್ಪಮ್ಮ ಸಾಕು ಹೇಗ್ತಿಲ್ಲ ಅಂದರೆ, ಅಥವಾ ಗಂಡು ಮನೆ ಬರ್ಕೋ ನಿಮ್ಮ ಕೈಲಿ ಆಗ್ತಿಲ್ಲ ಅಂದ್ರೆ ಬನ್ನಿ, ಇಲ್ಲಿ ಸಹಾಯ ಮಾಡ್ತೀನಿ. ಕರೆಕ್ಟಾ ತಮ್ಮ? ಚೆನ್ನಾಗಿ ತಮ್ಮ. ಈಗ ಮೊನ್ನೆ ಒಂದು ದಿವಸ ಯಾರೋ ಒಂದು ಉಮ್ಮ ಎಡಗಾಲಿಲ್ಲ ತಂಗಿ, ಯಾರೊಬ್ಬಳು ಬಂದೇಳಿ ಕುಣ್ಕೊಂಡು ಮೆಟ್ಟತ್ತಿದ್ಲು, ಬಿದ್ದುಬಿಟ್ಲು. ತಂಗಿ ನೋಡಕ್ಕೆ ಚೆನ್ನಾಗಿಲ್ಲ. ನಾನು ಪುಸ್ತಕ ಒಂದು ಕೈ ಹಿಡ್ಕೊಂಡೆ, ಯಾವನೊಬ್ಬ ಅದನ್ನು ತೋರ್ಸಿ ಹಾಕಿ ನೆನ್ಸಿಬಿಡ್ತಾನೆ ಅಂತ. ಅವ್ನಿಗೆ ಗೊತ್ತಿಲ್ಲ ಹುಡುಗಿ ಕಾಲಿಲ್ಲ ಅಂತ. ನಿಮ್ಮ ವೈಯಕ್ತಿತನ ಮರಿಬೇಡಿ. ದುರಂಕಾರಿಗಳ ನಿಮ್ಮ ಮನೆ ನಿಮ್ಮ ಅಪ್ಪ ಅಮ್ಮ ತಲೆದಕ್ಕೆ ಬಾಳಿ. ಕರೆಕ್ಟಲ್ವಾ?
ಅಪ್ಪ ಅಮ್ಮ ತಲೆ ತೆಗ್ರಿ, ಮಳೆ ಬರ್ಲಿ ಅಂತ ಕೇಳಿ, ಬೆಳೆ ಬರ್ಲಿ ಅಂತ ಕೇಳಿ ಮುಂದೊಂದು ತಿನ್ನಕ್ಕೆ ಅನ್ನ ಸಿಗೋದಿಲ್ಲ. ಒಳ್ಳೊಳ್ಳೆ ಕೆಲಸ ಮಾಡ್ತಾ ಹೋಗೋಣ. ಕರೆಕ್ಟೇನಣ್ಣ? ಅನ್ನೇ ಮಾಡ್ತಾ ಬೇಡ. ಮತ್ತೆ ಹೇಳ್ತೀನಂತೆ, ಯಾವುದೇ ಇನ್ಫ್ಲೂಯೆನ್ಸ್ ಯಾರಿಗೂ ನಾವು ಸಪೋರ್ಟ್ ವಿನಾಕಾರಣ ಯಾರಿಗೂ ಸಪೋರ್ಟ್ ಮಾಡಿರೋದಿಲ್ಲ, ಮಾಡೋದೂ ಇಲ್ಲ. ಈಗ ತಂಗಿ ಹಿಂದೆ, ಮಗಳು ಅಂದೆ, ತಮ್ಮ ಅಂದೆ, ಇದೇ ಪ್ರೀತಿ ಸಾಕು ನಿನ್ಗೆ. ಅವನ ತಮ್ಮ, ಇವನ ಮಗ, ಈ ತರ ವ್ಯವಸ್ಥೆ ಇರಲಿ. ಕರೆಕ್ಟ್ ತಮ್ಮ? ಈ ಬುದ್ಧಿ ಬಿಟ್ಟು ಸುಮ್ಮನೆ ಏನೋ ನಮ್ಮ ಅಣ್ಣ ಅಂದಾದ್ರೆ ಇವತ್ತು ಯಾರು ಕಾಣಿಕೆ ಡಬ್ಬಿ ದುಡ್ಡು ಹಾಕಿದ್ದೀರಾ, ಯಾರು ಲೈಕ್ ಮಾಡ್ತೀರಾ, ಯಾರು ಶೇರ್ ಮಾಡ್ತೀರಾ, ಯಾರು ನಮಗೆ ಬೆಲ್ಲ ತಂಗ ಇಟ್ಟು ಕೊಟ್ಟಿರಾ, ನಿಮಗೆಲ್ಲ ಸೀರೆ ಕೊಟ್ಟಿರಿ. ನಿಮಗೆಲ್ಲ ಒಂದ್ಸರಿ ಹೇಳ್ಬಿಡ್ತೀನಿ. ಇನ್ನೊಂದ್ಸರಿ ಇತ್ತೀಚೆಗೆ ಭಾಳ ಜಾಸ್ತಿ ಯಾರೇ ಬಂದಾರಲ್ಲ, ಸೀರೆ ಕೊಡಿ ಅಂತ ಒಂದು ಅಂತರ ತಾಣಲ್ಲ, ಒಂದು ಫೋಟೋ ತಾಣಲ್ಲ, ಸೀರೆ ತಾಣಲ್ಲ, ಮೈಗೆ ಮೈ ಬಗ್ಸ್ ದೇವ್ರಿಗೆ ಅಡ್ಡು ಬೀಳಲ್ಲ. ಸೀರೆ ಕೊಡಿ ಶುರುವಾದಾರಿಗೆ ಹೆಣ್ಮಕ್ಳಿಗೆ ಎಲ್ಲರಲ್ಲ. ಸುಖಾಶ್ರಮ ಸೀರೆ ಕೊಡೋದಿಲ್ಲ, ನನಗೆ ಗೊತ್ತಿರುತ್ತೆ ಯಾರಿಗೆ ಕೊಡ್ಬೇಕು ಅಂತ. ನಾನು ನೋಡ್ತಾ ಇರ್ತೀನಿ, ಕಸ ಎತ್ತಾ ಇರ್ತಾರೆ, ಮಣ್ಣು ಎತ್ತಾ ಇರ್ತಾರೆ, ಅವ್ರಿಗೆ ಕೊಡೋದು ನಾನು ಸೀರೆ. ಕರೆಕ್ಟ್ ಅಲ್ವಾ? ನಿಮ್ಮ ಜನ ಬಂದು ಕಸ ನೋಡಿ ಬೆಳಿಗ್ಗೆಲ್ಲ ಗುಡಿಸಿದ್ದಾರೆ ಪುಣ್ಯಾತ್ಮರುಗಳು. ಯಾರಿಗೆ ಕೊಡೋದು? ಇನ್ನು ನೋಡಿ, ಇನ್ನು ಕೆಲವು ಪುಣ್ಯಾತ್ಮರು ಚಪ್ಪಡಿ ಒಳಗೆ ಬಿಡ್ತಾರೆ. ನಮ್ಮ ನೋಡಿ, ನೀವೇ ನೋಡ್ಕೊಳ್ರಿ. ಮೊನ್ನೆ ರಾತ್ರಿ ಯಾರ ಬಂದ್ರೆ ಬೋರ್ಡ್ ಹತ್ರ ಬಿಟ್ಟಾರೆ ಚಪ್ಪಡಿ, ನಮ್ಗೇನು ಗೊತ್ತೇ ಇಲ್ಲ ಅಂತ ಜಗಳ ಆಡ್ತಾಳ ಮಕ್ಕಳು ಕೊಟ್ಟೆ. ಎಲ್ಲ ಗೊತ್ತಿರುತ್ತೆ. ಸಂಸ್ಕಾರವಂತರು ಪಬ್ಲಿಕ್ ಅಲ್ಲಿ ಗಲಾಟೆ ಮಾಡೋದಿಲ್ಲ. ಹೆಣ್ಣಾಲಿ ಗಂಡಾಲಿ ಸಂಸ್ಕಾರವಂತರು ನೋಡೋಣ ತಮ್ಮಂಗೆ ನಿಂತಾನೆ. ಕರೆಕ್ಟಮ್ಮ? ಸಂಸ್ಕಾರವಂತರಾಗಿರ್ತಾರೆ. ಬೆಳವಣಿಗೆ ಹೆಂಗ್ ತೋರಿಸುತ್ತಿಲ್ಲ ಗೊತ್ತಾ? ಯಾರು ಬಂದು ಗಲಾಟೆ ಮಾಡ್ತಾರೋ ಅವ್ರ ಹಣೆ ಬರ ಅಲ್ಲಿ ಗೊತ್ತಾಗ್ತದೆ. ಈ ಬೆಳಿಗ್ಗೆ ನೋಡಿರಿ, ಕಿವಲ್ಲಿ ಬರೋದು ಒಬ್ರು ಬರಲ್ಲ, ಕಿವಲ್ಲಿ ಅವ್ರ ಮಕ್ಕಳು ಅದೇ ಕೆಲಸ ಮಾಡೋದು. ಕಲ್ತಾನ ಇನ್ನೊಂದು 3 ಸಿಂದಿವೆ. ಇನ್ನೊಂದು ಯಾರು ಅದೃಷ್ಟವಂತಿದೆ ಕೈ ಎತ್ತಿ ಕುಸ್ತಿ ಆಡ್ರಿ, ಯಾರು ಸೋಲ್ತೀರ ಅವ್ರಿಗೆ ಕೊಡ್ತೀನಿ. ಅದೃಷ್ಟ ತಾನಾಗೆ ಬರೋದಿಲ್ಲ ತಂಗಿ, ಬರ್ಬೇಕು. ಸುಮ್ಮನೆ ಬಂದಾರಲ್ಲ ನಂಗೆ ಕೈನೇ. ತಂಗಿ ಯಾಕೆ ಇಷ್ಟೆಲ್ಲ ಹೇಳಿದೆ ಅಂದ್ರೆ, ಕೊಡ್ತಾರೆ ತಂಗಿ, ನಾನೇನು ತರೋದಿಲ್ಲ. ನಾವೇನ್ ಮಾಡ್ತೀವಿ, ಯಾವ್ದಾರು ಹ್ಯಾಂಡಿಕ್ಯಾಪ್ ಪೇಷಂಟ್ ಕೂತಿರೋ ನೀರು ಕೊಡ್ತೀವಿ. ನಾವು ನೀರು ಕೊಡ್ತೀವಿ, ಪಕ್ಕಗಳಮ್ಮ ನನ್ನ ಕೈ ನೀರು ಕೊಡಿ ಇಂದ ಶುರುವಾಗ್ಲು ನಿಲ್ಸ್ಬಿಟ್ಟೆ. ಆಮೇಲೆ ಯಾರ ಪುಣ್ಯಾತ್ಮ ಬಂದು ಕುಡಿ ಹುಣಸೆ ಹುಳಿ ಬೆಲ್ಲ ಸುಮ್ಮನೆ ಹಚ್ಚಮ್ಮ, ಮೈಗೆ ಅಂತರ ಹಾಕಿ ನೋಡಿ. ಸಾಧಾರಣ ಮನೆಗೆ ಒಂದು ಫೋಟೋ ಇಡಿ, ದಿನ ಬೆಳಿಗ್ಗೆ ಕೈಕಾಲ ಮುಟ್ಬಿಡಿ, ಗಡಿಯಾಟ ಬಿಟ್ಟು ದೇವ್ರ ತಗೊಂಡು ಕುಡೀರಿ. ನಂಬಿಕೆ ಮೈ ಮೇಲೆ ಅಂತರ ಹಾಕೊಳ್ಳಿ, ಮತ್ತೊಮ್ಮೆ ಬನ್ನಿ. ಕಾರಿಗೆ ಫಾಸ್ಟ್ ಸ್ಟಿಕ್ಕರ್, ಬೈಕ್ ಸಿಂಗಲ್ ಸ್ಟಿಕ್ಕರ್ ಹಾಕೊಳ್ಳಿ. ಹೆಣ್ಮಕ್ಳ ಮನೆಗೆ ಹಾಲುವನ್ನ ಮಾಡಿ, ಮೊಸರನ್ನ ಮಾಡಿ, ದೇವ್ರ ತಿನ್ನಲ್ಲ, ದೇವ್ರ ಮುಂದೆ ತಿಂತ ಬನ್ನಿ. ಆಗುತ್ತಾ? ದುರ್ಗಾಸ್ಥಳ ಬರ್ತೀವಿ, ನೀವು ಬರೀರಿ. ದುರ್ಗಾಸ್ಥಳ ಅಂತ ಬರೀರಿ ಮಕ್ಕಳ. ಒಂದೆರಡು ಮಕ್ಕಳು ಮಾತಾಡ ಬನ್ನಿ. ಕೇಳಿ, ಅವ್ರ ಮೈ ಮೇಲೆ ಅಂತರ, ಮನೆಗೆ ಫೋಟೋ, ಅಲ್ಲಿ ನಂಬಿಕೆಯಿಂದ ಪೂಜೆ ಮಾಡ್ಬೇಕು. ಮಕ್ಕಳಿಗೆ ಮಕ್ಕಳಾಗಬೇಕು ಅಂತ ಮದುವೆ ಅಮ್ಮ ಬಂದಿತ್ತೆ. ಅವಳನ್ನ ಮದುವೆ ಆಗಲ್ಲ. ನಮ್ಮ ಶಾಂಪತ ಅವರ ಒಂದು ಸ್ನಾನ ಮಾಡಂತ ಬೆನ್ನಿಂದ ನಂಬಲ್ಲ ಏನ ಒಂದು ಶಾಂಪತ ಬಂದು ಸ್ನಾನ ಮಾಡ್ತಾರೆ. ಬನ್ನಿ ಬಿಡ, ಮಳಿಲ್ಲ ನೀರಿಲ್ಲ, ಎಲ್ಲ ನೀರು ಬೇರೆಲ್ಲ. ದುರ್ಗಾ ಮುಗಿಸಿದ ನೋಡಿ, ನಂದೊಂದು ಸಣ್ಣ ಸಲಹೆ ಇದೆ. ಭಾಳ ಸೈಲೆಂಟ್ ಆಗಿದ್ದೀರಾ ನೀವು. ಈ ಥರ ಸೈಲೆಂಟ್ ಆಗಿದ್ರೆ ನಾನು ನಿತ್ಯ ಬರ್ತೀನಿ. ನಿತ್ಯ ಬಂದವರು ದೇವ್ರನ್ನ ದೇವಸ್ಥಾನಕ್ಕೆ ಬಂದು ಒಳಕ್ಕೆ ಅಲ್ಲಿ ಕಿಸ್ಸೊಡೆಯರು, ಅಲ್ಲೋಗಿ ದೇವ್ರನ್ನ ಬಾಬಾ ಅಂತ ಕರೆಯೋರು ಭಕ್ತರಲ್ಲ. ಆಚೆ ಬಂದು ಸ್ವಾಮಿಯರು ಇದ್ದಾರೆ ಅಂತ ಕೇಳಬಾರ್ದು. ಗುರುಗಳು ಬರ್ತಾರಾ ಅಂತ ಕೇಳಿ ತಪ್ಪಿಲ್ಲ, ಲೇಟ್ ಆಗುತ್ತೆ ಅಂತ ಕೇಳಿ ಬರಲೇಬೇಕು. ಈಗ ನಿಮ್ಮಂಗೆ ನಮಗೂ ಕುಟುಂಬ ಇದೆ, ನಮಗೂ ಹೆಂಡತಿ ಮಕ್ಕಳಿಗೆ, ನಮಗೂ ಅಪ್ಪ ಅಮ್ಮ ಇದ್ದಾರೆ. ನಾನು ಸಾಕಷ್ಟು ಅಂದಾಶ್ರಮಕ್ಕೆ ಹೋಗ್ತೀನಿ, ಸಾಕಷ್ಟು ಈ ಉದಾಹರಣೆ ನೋಡಿದ್ದು ಅರೆ ಬಿಡಿತಾಗ ಮಾತು ಬರುತ್ತೆ. ನನ್ನ ಒಂದು ಪುಸ್ತಕ ಬಸವಲ್ಲ ಬಿದ್ದುಬಿಟ್ಟು ಕೈ ಆಡ್ ಮಾಡ್ಕೊಂಡಿದ್ದೆ. ನಾನು ಇರಲಿಲ್ಲ, ನಾನು ರಾತ್ರಿ ಬಂದನೇ. ನಾನು ಯಾರಾದ್ರೂ ಸ್ವಂತ ನಾನು ಚಿಕ್ಕನಲ್ಲಿ ಬಂದಿದ್ದೆ, ಕೆಟ್ಟು ಚಿಕ್ಕನಲ್ಲಿ ಬಂದಿದ್ದೆ. ಬಟ್ ನಾನು ಪ್ಯಾಂಟ್ ಹಾಕೊಂಡು ಬಂದಿದ್ದೆ, ಯಾರು ಗೊತ್ತಾಗಬಾರ್ದು. ಎಲ್ಲಿದ್ದಾರೆ ಅವರು? ಏನಾಗ್ತದ ಬೈತೀರಾ ಅಂತ ತೋರಿಸಿರ್ಲಿಲ್ಲ. ಮೈಸೂರು ಇದೆಯಾ? ಓ, ದುರ್ಗಮಣಿಕಂಡಿಯಾ? ನೋಡು, ದುರ್ಗಮಣಿಕನ ಕ್ಲಾಸ್ ಒಂದು ಸುದ್ದು ಮನೆ ನಂಬಿಕೊಂಡಿಲ್ಲ. ಮನಸ್ಸಲ್ಲಿ ಇಟ್ಕೊಂಡಿದ್ದೀನಿ. ನಿಜವಾಗ್ಲೂ ತುಂಬಾ ಒಳ್ಳೇದಾಗೈತೆ. ನನಗೆ ತಾಯಿನೇ ಇಲ್ಲ, ನೀವೇ ನಮಗೆಲ್ಲ. ಚಿಕ್ಕರಿಗೆ ಮನೆಗೆ ಒಂದೊಳ್ಳೆ ಕೆಲಸಕ್ಕೆ ಇದಕ್ಕೆ ಬೈಕ್ ಕೆಲಸ ಕೊಡ್ತೀನಿ. ಹೇಳಿದನಮ್ಮ, ಎಲ್ಲೂ ಕೆಲಸಕ್ಕಿಲ್ಲ, ಇಲ್ಲೇ 15 ಸಾವಿರ ಸಂಬಳ ಕೊಡ್ತೀನಿ. ಸೆಕೆಂಡ್ ನೀವು 1000 ಜನ ಸೆಕೆಂಡ್ ನೋಡೋದಲ್ಲ. ನೋಡಿ, ಒಮ್ಮೆ ಹೇಳ್ತೀನಂತೆ ಅಂದಾದ್ರೆ, ನಾನು ಬೈಯೋ ಉದ್ದೇಶ ನಿಮ್ಗೆ ಒಳ್ಳೇದಾಗ್ಲಿ ಅಂತ.
ಉದಾಹರಣೆ ನಮ್ಮಪ್ಪ ಮೆಣಸಿನಕಾಯಿ ಒಳ್ಳೆ ಬುದ್ಧಿ ಕಲ್ತಿರೋದು ನಾನು. ನಮ್ಮ ಒಡೆಯೋಳು ಬೈಯೋರು ಬಗ್ಗಟ್ಟು ಹೇಳ್ತಾರಂತೆ, ನಗರು ಕೆಳಗೆ ಹೇಳ್ತಾರಂತೆ. ನಾನು ಹೇಳೋದು ಎಷ್ಟೇ ದೇವಸ್ಥಾನ ಮುಂದೆ ಬಂದು ಉಚ್ಚರಂಗಾಡಿ ಪ್ರಯೋಜಕ್ಕಿಲ್ಲ, ಭಕ್ತಿಯಿಂದ ಮನೆಗೆ ಹೋಗಿ ಅಂತ. ನಿಮ್ಮ ತಾಯಿ ತಂದೆ ಅತಿಗೆ ಸಿಬಡಿ ಮನೆಗೆ ಇಟ್ಕೊಳ್ಳಿ ಅಂತ. ಎಷ್ಟೇ ಓದಿ ಪರವಾಗಿಲ್ಲ. ಮೈಸೂರವರು ದೇವಸ್ಥಾನ ಕಟ್ಟಿದ್ರು, ಇಲ್ವಾಲ್ದವ್ರು ವೈರಿಂಗು. ನನ್ನ ತಮ್ಮ ಮೈಸೂರು ಅಂತ ಒಂದ್ಸಲ ದೇವಸ್ಥಾನ ಕಟ್ಕೊಂಡು ಹೇಳ್ತಾ ಹೋದ್ರೆ ಕೊನೆನೇ ಇಲ್ಲ ಅಂತಂತ ಪವಾಡ ಕೊಡಿಸಿದ್ದಾರೆ. ನಾನು ಒಬ್ಬನೇ ಪವಾಡ ಅಲ್ಲ, ಇದು ಸಹಾಯ ಮಾಡೋದಂತಕ್ಕಂಥ ಬಹಳ ಜನ ಇದೆ. ನಿಂದು ಇದೆ, ನೀವು ನೀವಾಗ 100 ರೂಪಾಯಿ ದುಡ್ಡೇ ನನ್ನ ಸಹಕಾರ ಮಾಡೋದು ಅಂತಮ್ಮ. ಈಗ ಒಂದೊಂದು ಸೀರೆ ನಿಂಗೆ ಕೊಡ್ತೀನಿ ಅಂತ ತಂಗಿ, ಬಿಕ್ಕೋಡಿಗೆ ಒಂದ್ಸರಿ ಯಾವ್ದು ಊಟ ಕೊಡ್ತೀನಿ. ನನಗೆ ತುಂಬಾ ಆಸೆ ಇದೆ ಅಮ್ಮನೆ ಕರ್ಕೊಂಡು ಹೋಗ್ಬೇಕು ಅಂತ. ನನ್ಗೆ ನಿಜವಾಗ್ಲೂ ತುಂಬಾ ಆಸೆ ಇದೆ ಅಪ್ಪಾಜಿ. ಅಲ್ಲಿ ನೋಡಿ, ಅಲ್ಲಿ ಕಸ ಇತ್ತು ಪುಣ್ಯದ ಒಂದು ಕ್ಲಾಸ್ ಹಾಕೋಣ ಬೇಡವಾ? ಯಾರು ಹಾಕಲ್ಲ. ಹಾಕು ಸಾಯಂಕಾಲ ಎಣ್ಣೆ ಕೊಡ್ತೀನಿ. ಹಾಕೋ ಸಾಯಂಕಾಲ ತಮ್ಮ, ಸಾಯಂಕಾಲ ನಿಮ್ಮ ಮನೆ ಬರ್ತಿಲ್ಲ ಎಣ್ಣೆಲ್ಲ. ಈ ಜನ ಒಳ್ಳೆ ಇರ್ತಾನೆ. ಎಲ್ಲಿ ಕೆಲಸ ಮಾಡೋದೇನೋ ಡಾಕ್ಟ್ರು. ಆ ಡಾಕ್ಟ್ರ್ ಮಗಳನ್ನ ಹುಷಾರು ಮಾಡಿದ್ದೀನಿ ನಾನು ನಂತರ. ಅಲ್ಲಿ ಅವನು ಡಾಕ್ಟರ್ ಹಾಸ್ಪಿಟಲ್ ಕೆಲಸ ಮಾಡೋದು ನೋಡಿ, ಹೆಂಗ್ ಬಂದು ಕೆಲಸ ಮಾಡ್ತಾನೆ. ಹುಷಾರಾಯ್ತಿ ಅಂತ ನೀವೇನ್ ಮಾಡ್ತೀರಾ? ಗಂಟೆ ಪಕ್ಕ ಹೆಂಡತಿ ಮೊಬೈಲ್ ಕಡಿಬೇಡಿ. ಎಜುಕೇಟೆಡ್ ಅಂತ ಒಂದು ಸ್ಥಾನ ಇದೆ, ತುಂಬಾ ಜನ ಇದೆ, ಒಳ್ಳೆ ಒಳ್ಳೆ ಇದ್ದಾರೆ. ಎಜುಕೇಟೆಡ್ ಅಂದ್ರೆ ಯಾರಿಗೂ ತೊಂದರೆ ಕೊಡ್ದಿರೋರನ್ನ ಎಜುಕೇಟೆಡ್ ಅಂತ ಕರೀತಾರೆ, ನಿಜವಾದ ಬುದ್ಧಿವಂತರನ್ನು. ಅರಬರ ಓದಿ ಅರಬರ ಆಡೋಣ ಎಜುಕೇಟೆಡ್ ಅಂತ ಕರೆಯೋದಿಲ್ಲ. ಎಜುಕೇಟೆಡ್ ಇದ್ದಾರೆ, ನಂಗೆ ಗೊತ್ತು ಎಂತೆಂತ ಒಳ್ಳೆ ಪುಣ್ಯಾತ್ಮರು ಇದ್ದಾರೆ. ಇಲ್ಲ ಇದಾರೆ ಇಲ್ವಾ? ನಾವು ರಸಿ ಮಸಿ ಬೆಳಿಬಾರ್ದು. ಎಂತೆಂತ ಈ ಕೆಲವೊಳ್ಳೆ ಸಂಘ ಮಾಡ್ಕೊಂಡ್ಬಿಡ್ತಾರೆ. ಆ ಸಂಘದ ಲೀಡರ್ಗಳು ಹೆಸರು ಕಾಣ್ತಾರೆ, ಪುಣ್ಯಾತ್ಮರು ಹೆಸರು ಮಾಡೋರ್ತಾರೆ. ಅವರು ಅವ್ರ ಹೆಸರು ನೀವು ಸಂಘ ಮಾಡ್ಕೊಂಡು ದುಡ್ಡು ಮಾಡ್ಕೊಳ್ಳೋದು, ನೀವು ಬಾಯ್ ಬಡ್ಕೊಳ್ಳೋದು. ಯಾರೋ ಸೀರೆ ಹೆಣ್ಮಕ್ಳಿಗೆ ಕಾಲಿಲ್ದರಿಗೆ ಒಂದ್ ವೇಳೆ ನಿರ್ಗತಿದ್ರೆ ಸೀರೆ ಕೊಡ್ತೀವಿ ಅಂತ ಅಂತೀವಿ. ಇತ್ತೀಚೆಗೆ ಹೆಂಗ್ ಶುರುವಾಗಿದೆ ಅಂದ್ರೆ, ನೀವೆಲ್ಲ ಜನ ಯಾವನೊಬ್ಬರು ಕುತ್ಕೊಂಡು ಮನೆಗೆ ಬೈತಾರೆ, ಹಂಗಂತಾರೆ ಹಿಂಗಂತಾರೆ ಅಂತೀರಾ. ತೇರ್ತ ಫೋಟೋ ಅಂತರ ಕೊಡ್ತೀವಿ. ಯಾರಿಗೆ? ಕೈ ಕಾಲಾಗಲ್ದವ್ರಿಗೆ, ಕಾಲಿಲ್ದವ್ರಿಗೆ, ನಡೆಯಕ್ಕಾಗಲ್ದವ್ರಿಗೆ, ಕಸ ಹೊಡೆದಾರ ಅಂತ. ಇಲ್ಲಿ ನೋಡಿ, ಈಗ ಬ್ಯಾಚ್ ಸೀರೆ ನಮಗೆ ಕೊಡಿ, ಸೀರೆ ನಮಗೆ ಶುರುವಾಗ್ಯಾರ. ಈಗ ಮುಂಚೆ ಪುಸ್ತಕಟ್ಟೆ ಮಾತಾಡ ಕಂಪ ಬಿಟ್ಟಿದ್ದೆ. ಕಂಪ ಲೇಟ್ ಆಗುತ್ತೆ ಅಂದ್ರೆ ಡಾಪ್ ಮಾಡಿ ನಿಲ್ಸ್ಬಿಟ್ಟಿನಿ. ಆಲ್ಟಿಂಗ್ ಆದ್ರೆ ಬೆಡ್ಶೀಟ್ ಕೊಟ್ಟು ನಿಲ್ಸ್ಬಿಟ್ಟಿನಿ. ನೀರು ಕೊಟ್ರೆ ಒಳ್ಳೆ ಲೆವೆಲ್ ಕೊಡಿ ಅಂದರು. ಬಾತ್ರೂಮ್ ನೀರು ಹಾಕ್ಬಾ ಎಲ್ಲ ನಿಲ್ಸ್ಬಿಟ್ಟಿನಿ. ಈಗ ಸೀರೆ ಒಂದು ನಿಲ್ಸ್ಬಿಡ್ಬೇಕು ಅಂತ ನಿಲ್ಸ್ಬಿಡ್ತೀನಿ. ಸೀರೆ ಬಂದವರೆಲ್ಲ ಸೀರೆ ಕೊಡಿ ಸೀರೆ ಕೊಡಿ ಅಂದ್ರೆ ಎಲ್ತಾರದು. ನಾನು ಸಾಕಷ್ಟು ಅಂದಾಶ್ರಮ ವೃದ್ಧಾಶ್ರಮಗಳು ಕೊಡ್ತಾ ಇರ್ತೀನಿ. ಕರೆಕ್ಟ್ ಕೈಲಾದ ಕೊಡಿ ಅಂತ ತಂಗಿ ಒಬ್ಬಳೆ ಹೇಳಿದ್ದು. ನಾನು ಆದಷ್ಟು ಸಾಕಾದ್ರೆ ಕೈಯಿಂದಾರೆ ಕಾಲೇಜ್ ಕೊಡ್ತಾ ಇರ್ತೀನಿ. ಇಲ್ಲಿ ಸೀರೆ ಸಾಕಾಗಲ್ಲ, ಯಾರು ನೀವು ಬಂದವರೆಲ್ಲ ಸೀರೆ ಕೊಡಿ ಸೀರೆ ಕೊಡಿ ಸೀರೆ ಕೊಡಿ ಅಂದ್ರೆ 2 ಸೀರೆ ತಿನ್ನಿ, 1 ಸೀರೆ ಕೊಡ್ತೀನಿ. ನಿಮ್ಮನ್ನ ಸೀರೆ ಕೊಡ್ತೀನಿ, ಬೈಕಬೇಡ, ಕೊಡ್ತೀನಿ. ಅದು ನನಗೆ ಕೊಡ್ಬೇಕು ಅಂತ ಮನ್ಸು ಬರ್ಬೇಕು, ಕೇಳಿಸ್ಕೋಬಾರ್ದು. ಒಂದ್ಸರಿ ಲೆವೆಲ್ ಹೇಳ್ತೀನಿ ನೋಡಿ. ಒಂದ್ಸರಿ ಯಾರಿಗೋ ಫಸ್ಟ್ ಕೊಟ್ಟಿದ್ದಾನೆ 80 ರೂಪಾಯಿ ಕೊಟ್ಟಿದ್ದಾನೆ, ನಂಗೆ ಗೊತ್ತಿಲ್ಲ. ಫಸ್ಟ್ ಯಾರಿಗಿಲ್ಲ 80 ರೂಪಾಯಿ ಕೊಟ್ಟಿದ್ದಂತೆ. ಬರೋದಲ್ಲಿ 5 ರೂಪಾಯಿ ಪೂಜೆ ಮಾಡಿ 70 ರೂಪಾಯಿ ಬಳಸಿ ಕೋಟಿಗಿದ್ದಾರೆ ಅವರು. ನೋಡಿದೀರಾ? ಇನ್ನು ನಂಜನಗೂಡ ಒಬ್ಬರು ಫೋಟೋ ಕೊಟ್ಟಿದ್ದೆ, ಪ್ರತಿ ಅಮಾವಾಸ್ಯೆ ಒಂದು ಕಸ ಹೊಡಿತಾನೆ ಅವರು. ಇವತ್ತು KB ಕೆಲಸಗಾರ. ಉಪಯೋಗ ಪಡಿಸ್ಕೋಬೇಕು, ದುರುಪಯೋಗ ಪಡಿಸ್ಕೋಬಾರ್ದು. ಸೀರೆಗಳು ಇಷ್ಟೇ ಇರೋದು. ಪೇಷಂಟಿಗೆ ಕೊಡ್ತಾ ಇದ್ದಾನೆ, ಖುಷಿ ಪಡ್ಬೇಕು ನೀನು. ಅವ್ರು ನಂಗೆ ಖುಷಿ ಆಗುತ್ತೆ. ಹೇಳ ಅಣ್ಣ ಬೇರೆ ಕೊಡ್ತೀವಿ. ಒಬ್ಬರಾರ ಬಂದು ಅಟ್ಲೀಸ್ಟ್ ನೀವು ಒಳ್ಳೆ ಕೆಲಸ ಮಾಡ್ತೀರ ಅಂತ ಯಾರು ಹೇಳಿರ? ಲೇಟ್ ಆಗುತ್ತಾ ಅಂತ ಕೇಳಿಸ್ಕೊ. ಲೇಟ್ ಆಗುತ್ತಾ, ಟ್ರೈನ್ ಹೋಗುತ್ತೆ, ಬಸ್ ಹೋಗುತ್ತೆ, ಸಪ್ಪಾಗುತ್ತೆ, ಯಾರು ಕೇಳಿರ? ಸೊಳ್ಳೆ ಕಡಿತಿಲ್ಲ, ಯಾರು ಅಬ್ಸರ್ವ್ ಮಾಡಿರಾ? ಎಲ್ಲ ದಾನ ಮಾಡ್ತೀವಿ, ಯಾರು ಅಬ್ಸರ್ವ್ ಮಾಡಿರಾ? ಇದೆಲ್ಲ ಮಾಡಲ್ಲ ನೋಡು. ಸೀರೆ ಕೊಡಿ ಸೀರೆ ಕೊಡಿ. ತಡೆ ಫ್ರೀ ಹೊಡಿತಾ ಇದ್ವಿ ಹ್ಯಾಂಡಿಕ್ಯಾಪ್ ಪೇಷಂಟ್ಗೆ. ಈಗ ಶುರು ಆಯ್ತು, ಅಲ್ಲೂ ಫ್ರೀ, ಅಲ್ಲೂ ಜಗಳ. ಈಗ ದುಡ್ಡು ಮಾಡಿದೀವಿ 5 ರೂಪಾಯಿ. ಎಲ್ಲರಿಗೂ ಮಾಡೋದಿಲ್ಲ, ಅಲ್ಲಿ ಕೆಲವರು ಊಟ ಮಾಡ್ತೀವಿ. ಈಗ ಬಸ್ ಚಾರ್ಜ್ 2000 ಕೊಟ್ಟು 5000 ಕೊಡಿ ಅಂತ ಸೀಟ್ ಹಾಕೊಡ್ತಂಗಿ. ನಾನು ಒಬ್ಬರಿಗೆ ಬೇಜಾರು ಮಾಡ್ಕೊಂಡು ಹಾಗೆ ಲೈವ್ ಹೇಳ್ತೀನಿ ನೋಡು. ಯಾರಿಗೊಬ್ಬರಿಗೆ ಗಂಡ ಮಗು ಸತ್ತೋಗ್ಬಿಡ್ತು. ನಮ್ಮ ಮಗು ಅವ್ರು ಉಳ್ಕೊಂಡ್ರು, ತಂಗಿ ನಂಗೂ ತಂಗಿ ಅಲ್ವಾ, ಇರಕ್ ಮನೆ ಇಲ್ಲ ಅಂತ ಸೀಟ್ ಹಾಕೊಟ್ಟೆ. ಅವ್ಳು ಏನ್ ಡೈಲಾಗ್ ಕೊಡೋದು? ಪಟ ಏನಲ್ಲ ಮೋಲ್ಡ್ ಹಾಕೊಡ್ಬೇಕಲ್ಲ ಅಂದ್ಲು. ಬೇಕಿತ್ತ ನಮ್ಗಿದು ಜನಸೇವೆ ಮಾಡಕ್ ಹೋಗಿ ಜನರದ್ರೆ ಕೆಟ್ಟೋಗ್ಬಿಟ್ಟು ನನ್ನ ತಂಗಿ. ಫ್ರೀ ಸಿಗುತ್ತೆ ಅನ್ನೋ ಜನ ನಮ್ಮನ್ನು ಬಿಡಲ್ಲಮ್ಮ. ಇವತ್ತು ಕರ್ಕೊಂಡ್ಬಂದು ಮಗು ಅಳಿಸ್ತಾಳೆ. ದೊಡ್ಡವರು ನೀವು ದೊಡ್ಡವರು ಏನು ಗುರುಗಳೇನು